Guys, we are seeing result today. ನೀನು ವಿಡಿಯೋ ಮಾಡು ನಾನು ಯಾಕೆ ಹೋದೆ ಸರ್ ನೀನು ತಂಡದಲ್ಲಿ ಕಾಲೇಜ್ ಫೀಸ್ ಕಟ್ಕೊಂಡು ಹಂಗಲ್ಲ ಓದಾದ್ಮೇಲೆ ಮಕ್ಳು ಗಮನ ಕೊಡ್ಬೇಕು ಮುಂದೆ ಭವಿಷ್ಯ ಆಮೇಲೆ ಎಜುಕೇಶನ್ ಅಂದ್ರೆ ಈಗ ಹಣ ಆಸ್ತಿ ಮುಖ್ಯ ಇಲ್ಲ ವಿದ್ಯೆ ಮುಖ್ಯ ಇರೋದು ಈಗ ನಾವು ಕೋಟಿಗಟ್ಟಲೆ ಆಸ್ತಿ ಮಾಡಿಕಂದ್ರು ಅದು ಮುಂದೆ ಏನಿಲ್ಲ ಕನ್ನಡಕ ಹಾಕವ್ರ ಇವ್ ಲುಕ್ ಲೈಕ್ ಹೀರೋ ಅವ್ರ ಕ್ರಾಕ್ಸ್ ತಗೊಂಡಿದ್ದೆ ಬ್ರೋ ನೀನ್ ನಾಳೆ ಎಲ್ಲೋ ಹೋಯ್ತಿರೋದು ನಾನು ನಾಳೆ ಟ್ರಿಪ್ ಹೋಯ್ತಿದ್ದೀನಮ್ಮ ಎಲ್ಲ ಕನ್ನಡದ ಮಕ್ಕಳಿಗೂ ನಿಮ್ಮ ಕನ್ನಡಿಗ ಮಾಡೋ ನಮಸ್ಕಾರ. ಇವತ್ತಿನ ವಿಡಿಯೋಗೆ ನಿಮಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ಕಾಲೇಜಿಗೆ ರೆಡಿ ಆಗೋಣ, ಕಾಲೇಜ್ಗೆ ಹೋಗ್ಬೇಕು. 9:30 ಆಗ್ಬಿಟ್ಟದೆ. 10:20 ಹೋಗ್ಬೇಕು. ನಮ್ಮಮ್ಮ ತಿಂಡಿ ಮಾಡು ಅಂದರೆ ಉಪ್ಪಿಟ್ಟು ಕೇಸರಿ ಬಾತ್ ಮಾಡೋದು. ಅನ್ನ ಸರಿ ಇದು ಮಾಡ್ತೀನಿ ಅಂದ್ರೆ ಇಲ್ಲಮ್ಮ ಗೈಸ್, ನಮ್ಮಮ್ಮ ದಿ ಬೆಸ್ಟು ತರಕಾರಿ ಉಪ್ಪಿಟ್ಟು ಮಾಡ್ತದೆ. ದಿ ಬೆಸ್ಟು ಅಂದರೆ ಈ ಭೂಮಿ ಮೇಲೆ ಇನ್ನಷ್ಟು ಚೆನ್ನಾಗಿ ಯಾರೋ ಮಾಡೋಕ್ಕೆ ಅನ್ನ ಇಷ್ಟು ಸಾಕಾದಮ್ಮ. ಅದ ಬಟ್ಲ ತುಂಬಡ್ಗಿ ರಾತ್ರಿ ಉಂಡ್ಬಿಟ್ಟು ಹೋಗಿ ನಿನ್ನ ಬರ ನಾವ್ ಏನು ಮಾಡಕ್ಕಾಗಲ್ಲ. ಕೊಡಮ್ಮ ತಿಂತೀನಿ ಆಯ್ತು. ಅಲ್ಲ ಉಪ್ಪಿಟ್ಟು ಕೇಸರಿ ಬಟ್ಟಿ ಹೋಗಂದ್ರ ಈಗ ಉಪ್ಪಿಟ್ಟು ರವೆ ಹಾಕ ತಿರಿಯದೆ ಇದು ಉಂಟೆ ಹಾಕೊಂಡು ಉಪ್ಪಿಟ್ಟು ಸೇಬ್ಗೆ ತಿಂತೀವಿ. ಬೇಯಿಸ್ತಾ ಮಟ್ಲಿ ನೋಡಿ ಒಳ್ಳೆ ಕಾಸು ಇಟ್ಟವ್ರ. ನಾನು ಇಷ್ಟು ಬೇಗ ಹೋಯ್ತಾ ಇರೋದಕ್ಕೆ ನಮ್ಮಮ್ಮ ಯಾರೋ ಬಂದವ್ರೇನೋ ಅದಕ್ಕೆ ಹೋಯ್ತಿದ್ಯಾ ಅಂತೆಲ್ಲ. ಏನು ತಾಯಿ ನೀನು, ಯಾರೋ ಬರಳಿದೆ ಕಾಯ್ಕ ನಿಂತವ್ರೆ ಅದಕ್ಕೆ ಹೋಯ್ತಿದ್ಯಾ ಅಂತಂದಾರೆ. ಎಂತ ಅಮ್ಮ ನಮ್ಮಮ್ಮ ಅತ್ತಮ್ಮ ಗೈಸ್, ನಮ್ಮ ಬ್ಲೂ ಐಸ್ ಪ್ರಸಿ ಅವರ ತಾಯಿಯವರು. ಬನ್ನಿ ಅಮ್ಮ, ಅತ್ತೆ ನಿಧಾನ ಕೂತ್ಕೊಳ್ಳಿ, ಬನ್ನಿ ಈಗ ನಿಧಾನ ಅಂತೀವಿ ಅಮ್ಮ. ಅತ್ತಿ ಅಮ್ಮ ಇದು ಪುಟಿ ಹಿಂದೆ ಆಯ್ತಮ್ಮ. ಇದು ಅಮ್ಮ ಕೂತ್ಕೊಳ್ಳಿ ಅಂದ್ರೆ ಒಬ್ರು ಮುಂದೆ ಕೂತ್ಕೋಬೇಕು. ಕೂತ್ಕೊಳ್ಳಿ ಇಬ್ರು ಕೂತ್ಕೊಳ್ಳಿ. ಹಿಂದೆ ಡೋರ ಬನ್ನಿ ಅತ್ತೆ. ಚೆನ್ನಾಗಿದೆಯಾ ಪುಟಿ? ಹಲೋ ನಿತ್ಯ ಅವರೇ, ಮಾಂದಿವೆ ಬಂದಿದ್ದೀನಿ. ಬನ್ನಿ ಓಕೆ ಅದು ಬ್ಯಾಗ್ ಹಿಂದೆ ಹಾಕ್ಬಿಡಿ. ಬ್ಯಾಗ್ ಹಿಂದೆ ಹಾಕ್ಬಿಡಿ, ಇನ್ನೂ ಜಾಗ ಸಿಗುತ್ತೆ. ತಿಂಡಿ ತಿಂದ್ರಿ ಅಮ್ಮ? ತಿನ್ಬೇಕು ತಾನೆ. ಅದೇ ಹಂಗ ಹೋಯ್ತಿದ್ರಿ ಪುಟ್ಟಿಗಾರ ತಿನ್ಸರಿ. ಅಯ್ಯೋ ಅವಾಗಲೇ 10 ಗಂಟೆಗೆ ಆಗಲ್ಲ. ಯಾವ ಊರು ಹೋಯ್ತಿದ್ರಿ ಇವಾಗ? ಶಿಂಕುರುಳಿ. ಪ್ರಶಾಂತನ ಕರ್ಕೋಗ್ರಿ ಜೊತೆಗೆ. ಮನೇಲಿ ಇದ್ದ ತಾನೆ ಬರ್ಬೇಕು ತಾನೆ. ಬರ್ಬೇಕಾಗಿತ್ತು. ಸರಿ ಅಮ್ಮ ಹುಷಾರಮ್ಮ. ಸರಿ ಬಾಯ್ ಪುಟಿ. ಗೈಸ್, ಇವರು ನನ್ನ ಫ್ರೆಂಡ್ ಅವ್ರ ಅಪ್ಪ ಅಮ್ಮ. ಇವ್ರನ್ನೆಲ್ಲ ಡ್ರಾಪ್ ಆಡ್ಬಿಟ್ಟು ಇವಾಗ ನಾನು ವಾಪಸ್ ಇವಾಗ ಕಾಲೇಜ್ ಕಡೆ ಹೋಯ್ತವನು. ಈ ಕಡೆ ಜಡಿಕೋಬೇಕು. ಅವ್ರು ಹಿಂಗೆ ಹೋಯ್ತಾರೆ, ನಾನು ಹಿಂಗೆ ಹೋಗ್ಬೇಕು. ಗೈಸ್, ಇವ್ರು ನೋಡಿ ನಮ್ಮ ಮಿಸ್ ಏನಾದ್ರು ವಿಡಿಯೋ ನೋಡ್ತಿದಾರೆ ನೋಡ್ರಿ. ನನ್ನ ಮಕ್ಳು ಕ್ಲಾಸಿಗೆ ಬರ್ತಾ ಇಲ್ಲ ಈ 3 ಜನ ನಮ್ಮೆ. ಎಸ್ ಬನ್ನಿ, ಇವಾಗ ಕ್ಲಾಸ್ಗೆ ಹೋಗೋ ಸಮಯ. ಆ್ಯಕ್ಚುಲಾಗಿ ಏನು ಗೊತ್ತಾ, ಇವತ್ತು ರಿಸಲ್ಟ್ ಬಿಟ್ಟವ್ರೆ. ನಾನು ರಿಸಲ್ಟ್ ನೋಡಿಲ್ಲ, ಬೈಕ್ಗೆ ಏನಾಗಿರ್ತದೋ ಏನೋ ಅಂತ ಅಂದ್ಬಿಟ್ಟು ನಮ್ಮ ಅಪ್ಪ ಅಮ್ಮನ ಜೊತೆಗೆ ನೋಡ್ತೀನಿ. ನಮ್ಮ ಅಪ್ಪ ಅಮ್ಮನ ಜೊತೆಗೆ ಓಪನ್ ಮಾಡಿ ನೋಡ್ತೀನಿ ರಿಸಲ್ಟ. ಕ್ಲಾಸ್ಗೆ ಹೋಯ್ತವ್ರೆ ಎಲ್ಲರೂ. ರಿಸಲ್ಟ್ ಬಂದದ್ದು ಎಲ್ಲರೂ ರಿಸಲ್ಟ್ ಏನಾಯ್ತು ಅಂತ ಕೇಳ್ತವ್ರೆ. ಕ್ಲಾಸ್ ಮುಗೀತು. ಇವಾಗ ರಿಸಲ್ಟ್ಸ್ ನೋಡೋಣ ಬೇಡವಾ ಅಂತ ಯೋಚನೆ ಮಾಡ್ತವ್ರೆ. ರಿಸಲ್ಟ್ಸ್ ನೋಡ್ತೀನಿ ಏನಾಗಿತ್ತು ಅಂತ ಅಂದ್ಬಿಟ್ಟು. ವಾಟ್ಸ್ ಯುವರ್ ರಿಸಲ್ಟ್? ಪಾಸಾ? ಸರಣಿ ಕರಿ ಯಾರು ನೋಡು. ಸರಣಿ ಪ್ರಿಯ, ಕಮ್ ಪ್ಲೀಸ್ ಕಮ್. ಒಂದು ನಿಮಿಷ ಕಮ್ಮಿಯಾ? ಒಂದು ನಿಮಿಷ ಬನ್ನಿ ಇಲ್ಲಿ. 1 ನಿಮಿಷ ಕರೀರಿ ಇಲ್ಲಿ. ನನ್ನ ರಿಸಲ್ಟ್ ನೋಡು. ರಿಯಾಕ್ಷನ್ ನೋಡಿ ಅದಕ್ಕೋಸ್ಕರ ಕುತ್ಕೊಳ್ಳಿ. Guys, we are seeing result today. ಯಾಕೆ ನೆನ್ನೆ ನೈಟು ರಿಸಲ್ಟ್ ಬಂದಿತ್ತು. ನಮ್ಮ ಅಪ್ಪ ಅಮ್ಮನ ಜೊತೆ ನೋಡೋಣ ಅಂತಿದ್ದೆ. ಇವಾಗ ನೋಡ್ಬಿಡುವ ಅಂತ ನೋಡ್ತವನಿ. ಏನಾಗುತ್ತೆ ಎಲ್ಲಿ ಲಿಂಕ್ ಎಲ್ಲ ಐತೆ ಮಾಡ್ತವನಿ. ಯಾವುದು BBA LLB ಅಲ್ಲ? ಇರು ಒಂದು ನಿಮಿಷ.
ಫಿಫ್ತ್ ಸೆಮ್ಮು. ನಿಮ್ಗೆ ಚೆಕ್ ಮಾಡಕ್ಕೇನು? ನನಗೆ ಭಯ ಚೆಕ್ಕೆ ಮಾಡಿಲ್ಲ ಏನಾಯ್ತದೆ ಅಂತ ನಾನು ಅಂದ್ಬಿಟ್ಟು. ಸಹ ಹಂಗೆ ಮಾಡ್ತಿದ್ದೆ ಮುಂಚೆ, ನಂಗೆ ಭಯ ಆಯ್ತು ಅಂತ ಹೇಳ್ಬಿಟ್ಟು ನಾನು ಬೇರೆಯವರಿಗೆ ಕೊಡ್ತಿದ್ದೆ. ಏನೈತೆ ನೀವು ಯಾಕೆ ಒಂದು ಪಾಸ್ ಒಂದು ಪಾಸ್ ಒಂದು ಪಾಸ್ ಒಂದು ಪಾಸ್ ನಿಜ ಒಂದು ಪಾಸು ನಿಜ ಒಂದು ಪಾಸ್. ಇಲ್ಲಿ ರಿಸಲ್ಟು. ಅಯ್ಯೋ ಯಾವ ಸಬ್ಜೆಕ್ಟ್ ಪಾಸ್? ಲೇಬರ್ ಲಾಲ್ ಪಾಸ್ ಆಗಿದ್ದೀನಾ? ಲೇಬರ್ ಲಾ ಪಾಸ್ ಆಗಿದ್ದೀರಾ? ಅದು ಎಷ್ಟು ಮಾರ್ಕ್ಸು? 48 ಮಾರ್ಕ್ಸ್ ತಗೊಂಡಿದ್ದೀನಿ ಕಣೆ. ಯಾವ್ಯಾವ ಸಬ್ಜೆಕ್ಟಲ್ಲಿ ಫೇಲ್ ಆಗಿದ್ದೀನಿ ಎಷ್ಟು ಮಾರ್ಕ್ಸಿಂದ? ಅಯ್ಯೋ 1 14 1 2 1 8 ಗೈಸ್ ನಾನು ಕರೆಕ್ಟಾಗಿ 8 ಅಂದರೆ ಜಾಸ್ತಿ ಮಾರ್ಕ್ಸ್ ತೆಗೆದಿಲ್ಲ. 8 ಮಾರ್ಕ್ಸ್ ತೆಗೆದವನಿ, ಒಂದರಲ್ಲಿ 2, ಒಂದರಲ್ಲಿ 14 ತೆಗೆದವನಿ, ಇನ್ನೊಂದರಲ್ಲಿ ಆಬ್ಸೆಂಟ್ ಆಗ್ಬಿಟ್ಟವನಿ. ನೀವು ಉದ್ದಾರ ಆಗಲ್ಲ ಬಿಡಿ. ಬಟ್ ಸ್ಟಿಲ್ ಪಾಸ್ ಆದವನಿ. ಗ್ರೇಟ್. ನಾನೇ ಒಂದು ಸಬ್ಜೆಕ್ಟಲ್ಲಿ ಪಾಸ್ ಆದವನಿ. ಹೆಂಗೆ ಪಾಸ್ ಆದೆ ಅಂತ ನಾನು ಯೋಚನೆ. ನಾನು ಅಂದರೆ ಓದಿರ್ತೀನಿ ಅಂತೇಳ್ರಿ. ಇವಾಗ ಅದು ಪಾಸ್ ಆಗೋ ಥರ ಏನಾದ್ರು ಓದಿರ್ತೀನಿ ಅಂದರೆ ಮಾತ್ರ ಪೂರ್ತಿ ಬರೀತೀನಿ, ಇಲ್ಲಾಂದರೆ ಫುಲ್ ಬರೆಯೋಕೆ ಹೋಗಲ್ಲ. ಈ ಸಬ್ಜೆಕ್ಟ್ ಮೋಸ್ಟ್ಲಿ ಓದಿದೆ ಅನಿಸುತ್ತೆ, ಅದಕ್ಕೋಸ್ಕರ ಆದಷ್ಟು ಮುಕ್ಕರ್ಕೊಂಬರ್ದಾನೆ ಅದೊಂದು ಪಾಸ್ ಆಗೋನಿ. ಅಟ್ಲೀಸ್ಟ್ ಒಂದಾದರೂ ಪಾಸ್ ಆಗಬೇಕು ಅಂದ್ಬಿಟ್ಟು ಪಾಸ್ ಆಗೋನಿ. ಅಕಸ್ಮಾತ್ ಪೂರ್ತಿ ಪಾಸ್ ಆಗಬೇಕು ಅಂದರೆ ಮೀನ್ಸ್ ನಾನು ಆ್ಯಕ್ಚುಲಾಗಿ ನನ್ನ ಸೆಕೆಂಡ್ PU 91% ನಮ್ಮದು ಮಾರ್ಕ್ಸು. ಡಿಗ್ರಿ ಬಂದಮೇಲೆ ಎಲ್ಲ ಸಬ್ಜೆಕ್ಟ್ ಕ್ಲಿಯರ್ ಮಾಡ್ಕೊಂಡಿದ್ದೆ. ಅದಾದಮೇಲೆ ಹೋಯ್ತಾ ಸ್ವಲ್ಪ ವ್ಲಾಗ್ಸ್ ಕಡೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಬೇಕಾಗಿತ್ತಲ್ಲ. ಆ ರೀಸನ್ಗೋಸ್ಕರ ವ್ಲಾಗ್ಸ್ ಇಂಪಾರ್ಟೆಂಟು, ಎಜುಕೇಷನ್ ಇಂಪಾರ್ಟೆಂಟು, ವ್ಲಾಗ್ಸು ಸ್ವಲ್ಪ ಇಂಪಾರ್ಟೆಂಟ್ ಅಲ್ವಾ. ಸೊ ಅದಕ್ಕೋಸ್ಕರ ವ್ಲಾಗ್ಸ್ ಕಡೆ ಗಮನ ಕೊಡ್ತಾ ಇದೊಂದು ಚೂರು ಡೌನ್ ಆಗಿದೆ ಅಷ್ಟೇ. ಪಾಸ್ ಆಗೋದು ದೊಡ್ಡ ವಿಷಯ ಅಲ್ಲ, ಪಾಸ್ ಆಯ್ತೀನಿ, ಅದೇ ಪ್ರಾಬ್ಲಮ್ ಇಲ್ಲ. ಬಟ್ ಆದರೂ ಒಂದು ಸಬ್ಜೆಕ್ಟ್ ಪಾಸ್ ಆಗೋದೆಲ್ಲ ಖುಷಿ ನನಗೆ. ನಮ್ಮ ಅಪ್ಪ ಅಮ್ಮನ ರಿಯಾಕ್ಷನ್ ನೋಡ್ಬೇಕಿದೆ ಹೆಂಗೆ ಇರ್ತದೆ ಅಂತ ಅಂದ್ಬಿಟ್ಟು ನಮ್ಮ ಅಪ್ಪಂಗೆ ಚಲೋ ನಿಮ್ದು ರಿಸಲ್ಟ್ ಹೆಂಗಾಯಿತು? ಇಲ್ಲ ಪಾಸ. ಹುಡುಗಿ ನಂಬೇಡ ಹುಡುಗಿ ಎಷ್ಟು ಇತ್ತು ಅವರೆಲ್ಲ ಪಾಸ್ ಅಂತೆ. ಇಷ್ಟಾರು ಕೇಳಬೇಕು. ನನ್ನ ಪ್ರಕಾರ ಪಾಸ್ ಆಗಿಲ್ಲ ಅನ್ಸುತ್ತೆ. ನೀನು ಅಟ್ಲೀಸ್ಟ್ 1-2 ಫೇಲ್ ಆಗಿರ್ತೀನಿ. ನಾನು ಒಂದಾದ್ರೂ ಪಾಸ್ ಆಗಿರ್ತೀನಿ, ನೀನು ಒಂದಾದ್ರೂ ಫೇಲ್ ಆಗಿರ್ತೀಯ. ಕರೆಕ್ಟಾಗಿ ಎಷ್ಟು ಪಾಸ್ ಎಷ್ಟು ಫೇಲ್? ಫುಲ್ ಪಾಸ್ ಫುಲ್ ಫೇಲ. ಎಷ್ಟು ನಿತ್ಯ ಅವ್ರದ್ದು ಫುಲ್ ಫೇಲ್ ಅಂತೆ. ನಮ್ಮ ಇಸ್ರಾರು ಕೇಳಬೇಕು, ಇಸ್ರಾದ ಹೆಂಗಿರ್ತದೆ ಒಂದು. ನನ್ನ ಪ್ರಕಾರ ಇಸ್ರಾದ ಒಂದು 2 ದಬಾಕೊಂಡಿರ್ತಾನೆ, ಇನ್ನು ಮಿಕ್ಕಿದ್ರಲ್ಲವರು ಪಾಸ್ ಆಗಿರ್ತಾನೆ. ಏನಾಯ್ತು ರಿಸಲ್ಟ್? ನಿಂದು ಸಬ್ಜೆಕ್ಟ್ ಫೇಲ್ ಆಗುತ್ತೆ. ಏನ್ ಕೆಟ್ಟ ಬುದ್ಧಿನೋ ನಿಂದು. ಮಚ್ಚ ಚಂದ್ರನ್ ಎಲ್ಲ ಪಾಸ್ ಬಿಡೋ, ಅವ್ನು ಕೇಳಂಗಿಲ್ಲ. ಮತ್ತೆ ಹೇಳಿ ಕರೆಕ್ಟಾಗಿ ಎಷ್ಟು ಫೇಲ್ ಆಯ್ತು? ಸೀರಿಯಸ್ ಆಗ್ಲಾ? ಎಂತ ನೀನು ಒಬ್ಬ ಫ್ರೆಂಡ್ ಏನೋ ನೀನು ಒಬ್ಬ ಫ್ರೆಂಡ್ ಏನೋ ಅದು ಇದು ಅದು ಅಂತ ಹೇಳ್ಬಿಟ್ಟು ನಂಗೆ ನೀನೆಲ್ಲ ಪಾಸ್ ಮಾಡ್ಕೊಬಿಟ್ಟು ನನ್ನ ಫೇಲ್ ಮಾಡಿಸ್ಬಿಟ್ಟಲ್ಲ. ನಾನು ಒಂದು ಪಾಸ್ ಹೋದಾ ಪಾರ್ಟಿ ನನ್ನ ಮಗನೇ 5 ಪಾಸ್ ಆಗ್ಬಿಟ್ಟು ನೀನು ನನಗೆ ಕೇಳ್ತಿದ್ದೆ ಪಾರ್ಟಿಗೆ. ಚಂದ್ರ ಕಂಗ್ರ್ಯಾಚುಲೇಷನ್ಸ್. ಮೈ ಸರ್ವೆಂಟ್ ಪ್ಲೀಸ್ ಕೀಪ್ ದಟ್ ಬ್ಯಾಗ್ ಔಟ್ಸೈಡ್. ಹಿಂದೆ ಮಾಡಗ್ರಿ ಬ್ಯಾಗ ಅಲ್ಲಿ ಇಟ್ಕೊಳ್ಳಿ, ನನಗೆ ಅಷ್ಟು ಕೆಲಸ ಇಲ್ಲ. ಅಲ್ಲಿ ಇಲ್ಲಿಂದ ಅಲ್ಲಿ ಹಾಕ್ಬೋದ? ಏನು ಇಲ್ಲಿ ದೊಡ್ಡ ವಿಷಯನೇನೆ ಇದು. ನಿಮ್ಮ ಅಜ್ಜಿನ ಬಡಿಯ ಎಜುಕೇಟೆಡ್ ಅನ್ಎಜುಕೇಟೆಡ್ ಇದು ಎಜುಕೇಶನ್ ಮಾಡ್ತಿರೋ ಅನ್ಎಜುಕೇಟೆಡ್ ಇದು. ಸೀಟ್ ಬೆಲ್ಟ್ ಹಾಕೊಳಕ್ ಗೊತ್ತಿಲ್ವಾ? ಬ್ಯಾಗ್ ತೆಗಿಯಮ್ಮ ಅಲ್ಲಿ. ಪಾಸ್ ಆಗಿರೋದಕ್ಕೆ ಪಾರ್ಟಿ ಗಿಟ್ಟಿ ಸಲುವಾಗಿ ಜಸ್ಟ್ ಪಾಸ್ ಆಗಿದ್ದು. ಏನ್ ರ್ಯಾಂಕ್ ತೆಗಿಯಂತದ್ದು ಏನು ಸಬ್ಜೆಕ್ಟ್ಗಳು ಇವು ರ್ಯಾಂಕ್ ತೆಗಿಯಕ್ಕೆ? ಇಸ್ರೋದ್ ಏನಾಗಿರ್ಬೋದು? ಇಸ್ರಾಲ್ ಪಾಸ್ ಆಗಿರ್ತೇನೆ ನನಗೆ ಗೊತ್ತು. ಅಷ್ಟು ನಂಬಿಕೆ ಓದ್ತಿರ್ತಾನೆ ಲೈಟ್ ಹೊಡ್ಕೊಂಡು. ಅಲ್ಲ ಇವಾಗ ಅಲ್ಲಿ ಟ್ರಿಪ್ ಕೊಂಡೋಗ್ಬಿಟ್ಟಾರ, ನಂಗೆ ಅದೇ ಸಾಕು. ಇಸ್ರಾಲ್ ಎಷ್ಟು ಡೆಡಿಕೇಟೆಡ್ ಪರ್ಸನ್ ಎಲ್ಲ. ಮುಂಚೆ ಓದ್ತು ಕ್ಲಾಸಿಗೆ ಜೀವ ಬಿಟ್ಟು ಬರ್ತಿದ್ದ. ನಮ್ ಜೊತೆ ಸೇರಿ ಹಂಗ ಆಗ್ಬಿಟ್ಟಲ್ಲ. ಹೆಂಗೆ ಒಂದೊಂದು ನಾಳೆ ಇರ್ತೀನಿ, ನನಗೆ ಗೊತ್ತಿರೋದು. ನೀನ್ ನಾಳೆ ಎಲ್ಲೋ ಹೋಯ್ತಿರೋದು? ನನಗೇನು ಗೊತ್ತು. ನಾನು ನಾಳೆ ಟ್ರಿಪ್ ಹೋಯ್ತಿದ್ದೀನವ. ನಾನು ಎಲ್ಲಿಗೆ ಹೋಗೋದಾಗ? ನಾವು ಬಾಯ್ಸ್ ನಾನು ಗೋವಾಕ್ಕೆ ಹೋಗುವ ಅಂತ. ನಾನು ಒಬ್ಳೆ ಹೋಗೋದು. ನೀವೆಲ್ಲ ಗುಂಪು ನಾವು ಗುಂಪು ಬಾಯ್ಸ್ ಜೊತೆ ಹೋಗೋದಪ್ಪ. ನೀವೆಲ್ಲ ಗುಂಪು ಹೋಗೋದು, ನಾನು ಒಬ್ಳೆ ಹೋಗೋದು ಯಾವತ್ತು. ನೀನ್ ಸಿಂಹ ಅಲ್ಲ, ಒಬ್ಬಳೆ ಹೋಯ್ತು ಬಿಡು. ಗೈಸ್ ಇದು ನಮ್ಮ ಕಾಲೇಜ್ ಇಂಜಿನಿಯರಿಂಗ್ ಬ್ಲಾಕು. ಗೈಸ್ ಇವಾಗ ನಿವಿ ಅವ್ರನ್ನ ನಿತ್ಯ ಅವ್ರನ್ನ ಅವ್ರ PG ಜೊತೆ ಹಾಕ್ಬಿಟ್ಟು ನಾನು ವಾಪಸ್ ಒಟ್ಟಿಗೆ ಹೋಗುವ ಸಮಯ. ಗೈಸ್ ನಕ್ಕಲ್ಲೇ ಈಸ್ ಇನ್ ವಿಡಿಯೋ ಕಾಲ್. ಬ್ರೋ ಸೇ ಆಯ್ತು ನಮ್ಮ ಆಡಿಯನ್ಸ್ ಕಾಯಿ ಹೇಳಿ ಬ್ರೋ. ಅದೇ ಕಂಟೆಂಟ್ ಕ್ರೇಜಿ ಇದೆ ನಿಮ್ದು. ಐ ಆಮ್ ಅ ಹ್ಯೂಜ್ ಫ್ಯಾನ್ ಯು ನೋ. ಥ್ಯಾಂಕ್ ಯು ಬ್ರೋ ಸೇ ಆಯ್ತು ಆಡಿಯನ್ಸ್. ನಮ್ಮ ಆಡಿಯನ್ಸ್ಗೆ ಒಂದು ಹಾಯ್ ಹೇಳ್ರಿ ಬ್ರೋ. ಆಡಿಯನ್ಸ್ಗೆ ಒಂದು ಹಾಯ್ ಹೇಳಿ ಬ್ರೋ. ನನ್ನ ವ್ಯೂವರ್ಸ್ಗೆ ನನ್ನ ಯೂಟ್ಯೂಬ್ ಏನಾದ್ರು ಹೇಳದಿದ್ರೆ ಒಂದು ಮೋಟಿವೇಶನ್ ಕೊಡ್ರಿ ಬ್ರೋ. ಮಧ್ಯಾಹ್ನದ ಮೋಟಿವೇಶನ್
ಊಟ ಮಾಡಿ ಮಲ್ಕೊಳ್ಳಿ. ಬ್ರೋ ನಿಮ್ ನಂಬರ್ ಕಳ್ಸಿ ಬ್ರೋ, ಕಾಲ್ ಮಾಡ್ತೀನಿ. ಇದು ನಾನು ಫೋನ್ ಹಾಕ್ತೆ, ಇವ್ರ ಮರ್ತ್ಬಿಟ್ಟವ್ರೆ ನಮ್ನೆಲ್ಲರೂ. ಎಲ್ ಮಾಡ್ದಾಗ ನಾನು ಸುಮ್ನೆ ಫೋನ್ ಮಾಡಿದೆ ಎಲ್ಲಿದ್ದೀರಾ ಬ್ರೋ ಅಂತಂದೆ. ಇವ್ರು ಮೈಸೂರಲ್ಲಿ ಇದೀನಿ ಅಂತಂದ್ರೆ ನಾನು ಟಕ್ ಅಂತ ಕಾಲೇಜ್ ಮುಗಿಸ್ಕೊಂಡು ಹಿಂಗೆ ಬಂದಿರೋದಪ್ಪ ನೋಡೋಕೆ. ಕಾಲೇಜ್ ಯೂನಿಫಾರ್ಮ್ ಕಟ್ತಾರೆ ಕಾಣಿಸ್ತೇನೆ ನಿಮ್ದು? ಕಾಲೇಜ್ ಯೂನಿಫಾರ್ಮ್ ಅಂತ ಹ್ಞೂ ಬ್ರೋ, ವೈಟ್ ಬ್ಲ್ಯಾಕ್. ಹ್ಞೂ ಬ್ರೋ, ವೈಟ್ ಬ್ಲ್ಯಾಕ್ ಹಿಂಗೆ ಅಂತ ಬ್ರೋ. ಇದನ್ನ ಕಾಲೇಜ್ ಕರ್ಕೊಂಡು ಹೋಗಿದ್ದೆ. ಇಲ್ಲ ಬ್ರೋ, ಇದೆಲ್ಲ ಬಿಸಾಕ್ಬಿಟ್ಟು ಐತಿವಿ. ಒಳ್ಳೆ ಔಟ್ಫಿಟ್ ಬ್ರೋ. ಹಾ, ಚೆನ್ನಾಗಿದೆ ಔಟ್ಫಿಟ್. ಈಸ್ ಔಟ್ಫಿಟ್ಟಿಂಗ್. ಫಿಟ್ಟಿಂಗ್, ಫುಲ್ ಫಿಟ್ಟಿಂಗ್ ಬ್ರೋ. ಗೈಸ್, ತೇಜ ಬ್ರೋ ಫ್ಯಾನ್ಸ್ ಯಾರು ಅವರ ಕಮೆಂಟ್ ಹಾಕಿ. ನಾನು ತೇಜ ಬ್ರೋ ಫ್ಯಾನ್. ಥ್ಯಾಂಕ್ ಯು ಬ್ರೋ. ಅದೇ ಇನ್ನೇನಪ್ಪ ಸಮಾಚಾರ ನೀವು ಹೇಳ್ಬೇಕು. ನೀ ಕನ್ನಡಕ ಹಾಕವ್ರ, ಇವ್ ಲುಕ್ ಲೈಕ್ ಹೀರೋ ಬ್ರೋ. ವೈಟ್ ಕ್ರಾಕ್ಸ್ ತಗೊಂಡಿದ್ದೆ ಬ್ರೋ. ಯಾರು ಬಂದ್ರಿ ಬ್ರೋ? ಏನಕ್ಕೆ ಬಂದ್ರಿ ಸರಿ ಮೈಸೂರಿಗೆ? ಬ್ರೋ ಹಿಂಗೆ ನಾನು ಇದಕ್ಕೆ ಹೋಗಿದ್ದೆ, ಕೂರ್ಗ್ ಹೋಗಿದ್ದೆ. ಕೂರ್ಗ ಬ್ರೋ ಹಿಂಗೆ ಕಾರ್ ಹೊಸ ತಗೊಂಡಿಲ್ಲ, ಹಂಗೆ ರೌಂಡ್ ಕಾಣ ಅಂತ. ಹೊಸದಂದ್ರೆ ನಿಮ್ಮ ಥರ ಹೊಸದಲ್ಲ ಬ್ರೋ, ಸೆಕೆಂಡ್ ಬ್ರೋ. ನಾನು ತಗೊಂಡಿರೋದು ಯಾವುದು? ಹಾಂ, ಆ ಕಾರು ಬ್ರೋ, ಹುಂಡೈ ಹೋಂಡಾ ಸ್ಯಾಂಟ್ರೋ. ಒಂದು 2 ದಿನ ಆಯ್ತು ಬ್ರೋ ತಗೊಂಡು. ಬ್ರೋ ಹೊಸ ಪಾರ್ಟಿ ಕೊಡ್ಸ್ಬೇಕಾಯ್ತದೆ ಅಂದ್ಬಿಟ್ಟು ಈ ತರ ಎಲ್ಲ ಕಿತ್ತೋದ್ ಕೆಲಸಗಳು ಮಾಡ್ತೀಯ ಅಂತ ನನಗೆ ಗೊತ್ತೇ ಇಲ್ಲ ಬ್ರೋ. ಹೊಸದಲ್ಲ, ಬನ್ನಿ ಬ್ರೋ, ಹೊಸದಾಗಿರೋ. ಎಲ್ಲಿ ಕಾರ್? ಇಲ್ಲಿ ಯಾವ್ದು ಕಾರ್ ನೋಡಿ ಆ ಕಡೆ ಸೇಮ್ ಅದೇ ಕಾರು, ಆ ಸೈಡ್ ಓಕೆ. ಆ ಸೈಡ್ ಟ್ರಾಫಿಕ್ ಇತ್ತಾಗಲೇ. ಮತ್ತೆ ಇನ್ನೊಂದು ವಿಶೇಷ, ಆಫ್ಟರ್ ಡೇಸ್ ಕಾಣಿಸ್ತಾ ಇರೋ ಮೊಬೈಲ್ ವಿಡಿಯೋ ಮಾಡೋದ್ರೆ ಮಾಡಲ್ಲ ಅಂತೀರಾ? ವಿಡಿಯೋ ಚೇತನ, ಯಾಕಿಂತ ಸುಳ್ಳು ಹೇಳ್ತೇನೆ ನೀನು? ಹಂಗಲ್ಲ ವಿಡಿಯೋ ಮಾಡೋದ್ರೆ ನಿಮ್ಗೆ ಟೈಮ್ ಕೊಡಿಲ್ಲ, ಅದಕ್ಕೆ ನಾನು ಕರೆಯೋಕ್ಕೆ ಹೋಗಿಲ್ಲ. ಅಯ್ಯೋ ಕರಿಯಕ್ ಆಗಿಲ್ಲ ಅಂತ ಹೇಳ್ರಿ. ಒಂದಿಂಚ್ ಹೈಟ್ ಹೋಗ್ಬಿಟ್ಟಿರೋ ಬ್ರೋ. ಊರಿಗೆ ಬರ್ಬೇಕು ಬ್ರೋ, ನೀವು ಊರಿಗೆ ಬರ್ಬೇಕು. ಬರ್ತಿದ್ದೆ ಬ್ರೋ. ಸುಮ್ಮನೆ ಬಾ ಬ್ರೋ. ಚಿಕ್ಕಮ್ಮ ಮೇಲೆ ಪೂಜೆ ಮಾಡಿದ ಮಕ್ಕಳು ಸಾಕ್ಬಿಟ್ಟು ಬಾ ಬ್ರೋ. ಸುಮ್ಮನೆ ಸೀರಿಯಸ್ ಆಗಿ ಹೇಳ್ತಾರೆ ಬ್ರೋ. ನಿಜ ಪೂಜೆ ಇದೆ ಬ್ರೋ, ನಿಜ ಪೂಜೆ ಇದೆ. ಒಂದು ಪ್ಲಾನ್ ಅದ, ನಾಳೆ ಟ್ರಿಪ್ ಹೋಯ್ತಿದೀವಿ ನಾವು. ಎಲ್ಲಿಗೆ ಬ್ರೋ? ವಯನಾಡ್ಗೆ. ವಯನಾಡು. ನೀವು ಬನ್ನಿ ಬ್ರೋ. ಅದೇನಾ? ನೀವು ಬನ್ನಿ ಬ್ರೋ. ಅಲ್ಲ ವಯನಾಡು ವಯನಾಡು ಬ್ರೋ. ವಯನಾಡಲ್ಲಿ ಯಾವುದೋ ಒಂದು ರೆಸಾರ್ಟ್ ಐತೆ, ಅಲ್ಲಿ ಪ್ರಮೋಷನ್ ಐತೆ, ಅದಕ್ಕೋಸ್ಕರ. ಸೂಪರ್. ಓಕೆನಾ? ಹ್ಞೂ ಬ್ರಾ, ಬನ್ನಿ ನೀವು ಬರ್ಬೇಕಷ್ಟೇ. ಮತ್ತೆ ಹಿಂಗೆ ಆ ಕಡೆ ಬ್ರೋ, ಸಿಕ್ಕ ಕಾಣಿಸಿ. ಓಕೆ ಬ್ರೋ, ಸಿಗುವ ಮತ್ತೆ. ಓಕೆನಾ? ಗೈಸ್, ನಮ್ಮ ಅಪ್ಪ ಕೆಲ್ಸಕ್ಕೆ ಹೋಗಿತ್ತು. ಕೆಲಸದಿಂದ ಹಿಂಗೆ ನಮ್ಮ ಅಪ್ಪ ಫೋನ್ ಮಾಡ್ತಿ ಎಲ್ಲಿದೆಯಪ್ಪ ಅಂತ ಅಂದ್ಬಿಟ್ಟು ನಾನು ಇಲ್ಲೇ ಬತ್ತವನಿ ಕಣಪ್ಪ ಅಂತಂದು ಇವಾಗ ನಮ್ಮ ಅಪ್ಪನ ಪಿಕ್ ಮಾಡ್ಕೊಂಡು ಹಟ್ಟಿ ಕರ್ಕೋಬೇಕು. ನಮ್ಮಪ್ಪ ಏನು ಕೆಲಸ ಮಾಡೋದು ಅಂದರೆ ಪೋಸ್ಟ್ ಆಫೀಸಲ್ಲಿ ಕೆಲಸ ಮಾಡುತ್ತೆ. ನಮ್ಮಪ್ಪ ಒಬ್ಬರು ಸಾಧಾರಣ ಪೋಸ್ಟ್ ಮ್ಯಾನ್ ಅಷ್ಟೇ ಗೈಸ್, ಇನ್ನೇನಿಲ್ಲ. ಮೈಸೂರಲ್ಲಿ ಕೆಲಸ ಮಾಡೋದು. ಇವಾಗ ಇಲ್ಲಿಂದ ನಮ್ಮ ಅಪ್ಪನ ಕರ್ಕೊಂಡು ವಾಪಸ್ ಹಟ್ಟಿಗೆ ಹೋಗ್ಬೇಕು. ಅಲ್ಲಿ ನಿಂತಿ ನಮ್ಮ ಉಜ್ರು ಮುನಿಯಪ್ಪ ಇಷ್ಟು ಖುಷಿ ಆಯ್ತು ಅಣ್ಣ. ತೆಗೀರಿ ಅಣ್ಣ, ಗೊತ್ಬಿಟ್ಟು ಎಲ್ಲಿರಿ ಬರ್ತದೆ ಅಣ್ಣ. ಏನಪ್ಪ ಇಷ್ಟು ಖುಷಿಯಾಗಿದ್ಯಾ? ಖುಷಿಯಾಗಿರ್ಬೇಕಲ್ಲಪ್ಪ. ಉಜ್ರುಮುನಿ ನೆಗಾಡಲ್ಲ ಅಂತ ಸೀರಿಯಸ್ ಆಗಿ ತಗೊಬಿಟ್ಟಿದ್ಯಪ್ಪ. ಅಣ್ಣ ಎಳಿರಿ ಅಣ್ಣ, ಜ್ವರ ಬರ್ತದೆ. ಎಳಿಬೇಕು ಅಣ್ಣ ನೀವೇ. ಅಪ್ಪನೇ ತಗೊಳ್ತಾ ಇದೆ ಅದು. ಏನಪ್ಪ ಫುಲ್ ಖುಷಿ. ನಮ್ಮ ಅಪ್ಪಂಗೆ ಏನು ಪ್ರೌಡು ಅಂದ್ರೆ ಕೇಳ್ತೀನಿ, ಏನು ಪ್ರೌಡು ಅಂತ. ನನ್ನ ಮಗ ಹಿಂಗೆ ಕರ್ಕೊ ಹೋಗಿ ಬತ್ತವನೇ ಪ್ರೌಡ. ಏನು ಪ್ರೌಡ್ ಅಪ್ಪ? ಏನು ಪ್ರೌಡ್ ಇಷ್ಟೊಂದು ಖುಷಿಯಾಗಿರೋದು? ಏನ್ ಪ್ರೌಡ್? ಪ್ರೌಡು ಇಲ್ಲ ನಡಿಯಪ್ಪ. ಪ್ರೌಡ್ ಅಂದ್ರೆ ಹೆಮ್ಮೆ. ಏನ್ ಹೆಮ್ಮೆ ಅಂತ ಇಲ್ಲಕಲ್ಲ, ಯಾವ ಹೆಮ್ಮೆ ಇಲ್ಲ. ಸುಮ್ಮನೆ ನಿನ್ ಮಗನ ಮೇಲೆ ಹೆಮ್ಮೆ ಪಟ್ಟು ಇಷ್ಟೊಂದು ಖುಷಿ ಪಟ್ಟೆ ಹೆಂಗೆ ಅಂತ? ಅದೇ ಖುಷಿ ಅಲ್ವಾ? ಏನೇನ ಚೆನ್ನಾಗಿ ಓಡಾಡ್ತಾರೆ, ಅದೇ ಖುಷಿ ಇರುವಪ್ಪ. ಅಂದ್ರೆ ನಾನು ಓಡಾಡ್ಕೊಂಡು ಇರ್ತೀನಲ್ಲ ಚೆನ್ನಾಗಿ ಅಂತ. ಬಟ್ ಏನ್ ಖುಷಿಯಪ್ಪ? ಏನು ಇಲ್ಲ, ಸರಿಯಾಗಿ ನಡೆಯ ಮುದವೆ ಗಾಡಿ ಓಡಿಸ್ಕೊಂಡು ಇದಾಕ್ಲಾ ಕಾಂತಾರ ಸಿನಿಮಾ. ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು ಇದೀವ ಕಾಂತಾರಕ್ಕೆ ಹೊಂಟೋಗ್ಬಿಟ್ಯಾ? ಕಾಂತಾರ ತುಂಬಾ ಚೆನ್ನಾಗದಲ್ಲ ಅದು. ಸರಿ ಅಪ್ಪ, ಒಂಚೂರು ಈಗ ಆಸಕ್ತಿ ನಿನ್ನಲ್ಲಿಲ್ಲ. ಪಾಪದ ಮೂಟೆ ನಿನ್ನ ಹೆಗಲೇ ಏರಿದೆ. ಕರೆಕ್ಟ್ ಆಗಿ ನಡಿಯಪ್ಪ. ನಿನ್ನ ಪಾಶುಪಶಾಸ್ತ್ರ ಶಿವನನ್ನು ಗೆದ್ದ ನಿನ್ನ ಶೌರ್ಯ ನನಗೂ ಸ್ವಲ್ಪ ತಿಳಿಯಲಿ. ಶಿವನನ್ನು ಗೆದ್ದೆ ಅನ್ನೋ ನಿನ್ನ ಕಾರ ಅವರನ್ನು ನಿನ್ನ ವಿಜಯಗಳ ಮರ್ಮ. ಉಗ್ರ ಪ್ರತಾಪಿ ಸಭೆಯೊಳಗೆ ದ್ರೌಪದಿಯನ್ನು ಸೆಳೆವಾಗ ಎಲ್ಲಿ ಹೋಯಿತು ನಿಮ್ಮ ಶೌರ್ಯ? ನಿಮ್ಮ ಶೌರ್ಯ ನುಪುರಂಗದೇ
ನಾಡೆಂದು ನಾಟ್ಯ ಕಲಿಸಿದ ನಪುಂಸಕ ನೀನು ಬೇರಿಸದೆ ಮಗನನ್ನು ಬಲಿ ಕೊಟ್ಟ ನೀನು ಗಂಡು ಗಲಿಗೆಯನ್ನು ಗುಂಡಿಗೆಯ ಗಣಗೆಯನ್ನು ಖಂಡಿಸದೆ ಹೋಗಲೇ ಸಿಕಂಡಿ ಜೋಕ್ಸ್ ಮಾಡ್ತಾರೆ ನಡಿಯಪ್ಪ ಮಗನ ಸಿಕಂಡಿ ಭಯವಿಲ್ಲ ಉಗ್ರಹಿಸಿ ಅಂತ ಕಲಿಲೆ ಈ ಹಂತಕನು ಈ ಬೊಬ್ರು ವಾಹನ ಬಾಯಿ ಮುಚ್ಚು ಚಾರಣಿಯ ಮಗನೇ ಅರ್ಥ ಪ್ರತಿರೂಪಿಯೋ ಚಾತಿ ಎಂದು ಈ ಯುದ್ಧ ಗೈಸ್ ನಮ್ಮ ಅಪ್ಪಂದು ಮಗಂದು ಅಲ್ಲ ಅಪ್ಪ ಮಗಂದು ಇವ್ರದು ಪಾರ್ಥ ಮತ್ತೆ ಬಬ್ರುವಾನ ನಮ್ಮಪ್ಪ ನಾನು ಹೇಳಿದ್ದು ಹೆಂಗನ್ಸು ಕಮೆಂಟ್ ಮಾಡಿ. ನಂಗಂತ ಸಿಕ್ಕಾಪಟ್ಟೆ ಇಷ್ಟ ನಮ್ಮ ವೀಕ್ಷಕರು ಮಾಧವಸ್ವಾಮಿ ಅವರು ನಂಗಂತ ಸಿಕ್ಕಾಪಟ್ಟೆ ಇಷ್ಟ ಇದು ಬಬ್ರುವಾನ ಅನ್ನೋದು ಫೇವ್ರೇಟ್ ಅಲ್ಲ ಫೇವ್ರೇಟ್ ಡೈಲಾಗ್ ಅನ್ಕೊಂಡ್ರಿ ಇದು ಅಪ್ಪ ಮಗಂದು ನಡೀತದಲ್ಲ ರಾಜ್ಕುಮಾರ್ ಅವರ ಅಭಿಮಾನಿಗಳು ನಾವು. ಅವ್ರ ತೃಣಕ್ಕೂ ಸಮಾನ ಇಲ್ಲ ನಾವು ಅವ್ರ ಉಚ್ಚಾರಣೆ ಎಲ್ಲಿಯಪ್ಪ ಮಗನೇ ಸಾಧ್ಯ ಇದೆಯಾ? ಸಾಧ್ಯ ಅವ್ರ ಅನುಕರಣೆ ಮಾಡ್ಕೋಬೇಕು, ಅವ್ರ ಆದರ್ಶ ನಮ್ಗಿರ್ಬೇಕು. ನಮ್ಮ ಅಪ್ಪನ್ ತರ ಒಬ್ಬರನ್ನ ಫ್ಯಾನ್ ಆದ್ರೆ ನಮ್ಮ ಅಪ್ಪನ್ ತರ ಫ್ಯಾನ್ ರಾಜ್ಕುಮಾರ್ ಅವ್ರ ಆದರ್ಶ ಅದೇ ನೋಡಿ. ಇವಾಗ ನಾವಿವಾಗ ಒಬ್ಬ ಹೀರೋ ಫ್ಯಾನ್ ಅಂತ ಹೇಳ್ಕೊಂಡ್ರೆ ಅವ್ರು ಏನ್ ಒಳ್ಳೆ ಕೆಲಸಗಳು ಮಾಡಿರ್ತಾರೆ, ಅವ್ರು ಏನೇನ್ ಮಾಡ್ತಿರ್ತಾರೆ. ಇವಾಗ ರಾಜ್ಕುಮಾರ್ ಅವರು ಒಂದ್ ಹಗಲು ಬಿಡ್ತಿರ್ಲಿಲ್ಲ ಅಂತ ನಮ್ಮ ಅಪ್ಪ ಅದನ್ನ ಪಾಲಿಸುತ್ತೆ. ಆತರ ಅನ್ನಕ್ಕೋಸ್ಕರ ಬದುಕಿರೋರು ಆಮೇಲೆ ನಾನತ್ವನೇ ಇಲ್ಲ ಕಣಪ್ಪ ಅವ್ರ. ಅದಕ್ಕೋಸ್ಕರ ನಮ್ಮಪ್ಪ ಅವ್ರ ಫ್ಯಾನ್ ಆಗಿರೋದಕ್ಕೆ ನೋಡಿ ನಮ್ಮ ಅಪ್ಪನ ಅದೇ ತರ ಬುದ್ಧಿ ಅದನ್ನ ಅನುಕರಣೆ ಮಾಡ್ಕೊಂಡು ಅದನ್ನೇ ಫಾಲೋ ಮಾಡ್ತಾ ಇದೆ. ನಾವ್ ಯಾರ್ದಾರ ಫ್ಯಾನ್ ಆಯ್ತೀವಿ ಅಂದ್ರೆ ಇವಾಗ ನಾನು ನಂಗೆ ಈ ಹೀರೋ ಆ ಹೀರೋ ಫ್ಯಾನ್ ಅಂತ ನಾವ್ ಹೇಳ್ಕೊಂತೀವಿ ಅಂದ್ರೆ ಆ ಹೀರೋದಲ್ಲಿ ಅವ್ರು ಮಾಡ್ತಿದ್ದ ಗುಣಗಳು ಅದನ್ನ ನಾವು ನಮ್ ಜೀವನ ಇಡೀ ಇಂಡಿಯಾದಲ್ಲಿ ಇಡೀ ದೇಶದಲ್ಲಿ ರಾಜ್ಕುಮಾರ್ ಅವ್ರ ತರ ಇನ್ನೊಬ್ರು ಹುಟ್ಟಕ್ ಸಾಧ್ಯನೇ ಇಲ್ಲ, ಹುಟ್ಟೋದು ಇಲ್ಲ, ಹುಟ್ಟಕ್ಕಾಗೋದು ಇಲ್ಲ. ಅವರೇ ಸಾಟಿ. ನಿಮ್ ಫೇವ್ರೇಟ್ ಹೀರೋ ಯಾರು ಅಂತ ಕಮೆಂಟ್ ಮಾಡಿ. ನನಗೆ ಫೇವ್ರೇಟ್ ಹೀರೋ ನಾನು ನಮ್ಮಪ್ಪ ಅಷ್ಟೇ. ಅಣ್ಣವ್ರೆ ಕಣಪ್ಪ, ನೀನು ಕಣಪ್ಪ ಹೀರೋ ದೇಶದಲ್ಲಿ. ನನಗ್ ನಾನೇ ಹೀರೋ, ನಮ್ಮ ಅಮ್ಮನೇ ಹೀರೋ ಇಲ್ಲ. ಮಟನ್ ತಗೊಳಕ್ಕೆ ಅಂತ ಬಂದೆ. ಬಾಸ್ ಮಟನ್ ಇಲ್ವಾ? ಮಟನ್ ಖಾಲಿ. ಓಹೋ ಸರಿಯಾಗಿ ಮಾಡಿದ್ರಿ ನೀವು. ಆಯ್ತು ಗೈಸ್, ನಾನು ನಮ್ಮ ಅಪ್ಪನ ಒಟ್ಟಿಗೆ ಬಂದು ಚಿಕನ್ ತಗೋಯಿದ್ದಾವೆ. ನಮ್ಮ ಅಮ್ಮ ಇವಾಗ ಚಿಕನ್ ಅಡುಗೆ ಮಾಡುತ್ತೆ. ನಾನು ನಮ್ಮ ಅಪ್ಪನ ತಿನ್ಕೊಂಬಂದಿಕತ್ತೀವಿ. ಅಪ್ಪ ತೆಗಿತಾರೆ. ಅಪ್ಪ ಅಯ್ಯೋ ಯಾಕಪ್ಪ? ಅಮ್ಮ ಶಶಿಕಲಾ ಓನ್ ಮಾಡ್ತಿದ್ದೆ ಚಿನ್ನು. ಗೈಸ್, ನಮ್ಮಮ್ಮ ಕೆಲಸ ಮಾಡ್ತಾರೆ. ಇಂದ ಬಂದವ್ರೆ. ಲವ್ ಯು ಬ್ರೋ. ಹಿಂಗೆ ಸಪೋರ್ಟ್ ಮಾಡ್ತಾರೆ. ಕಾಫಿ ಟೀ ಕುಡಿಯೋರು ಚೆನ್ನಾಗಿದೆ ಬ್ರೋ. ಇದು ಥ್ಯಾಂಕ್ ಯು ಬ್ರೋ. ಲವ್ ಯು ಬ್ರೋ. ಬ್ರೋ ಬನ್ನಿ ಟೀ ಕಾಫಿನಾರು ಕುಡ್ಕೊಂಡು ಬನ್ನಿ ಬ್ರೋ. ತಗೊಂಬ ಸಿಗಿಲ್ಲ. ಎಷ್ಟು ನಿಮ್ ಪ್ರೀತಿಗೆ ಏನ್ ಹೇಳ್ಬೇಕು ಗೊತ್ತೇ ಆಗಲ್ಲ ಅನ್ಕೊಳ್ಳಿ. ಸಿಕ್ಕಾಪಟ್ಟೆ ನಿನ್ನೆ ಬಂದವರು ನಿನ್ನೆ ಆ್ಯಪಲ್ಲು ರಾಕ್ಷಿ ಫ್ಯಾಮಿಲಿ ಬಂದಿರೋ ಅವರು ತಂದ್ಕೊಟ್ಟಿದ್ರು. ಸಿಕ್ಕಾಪಟ್ಟೆ ಖುಷಿ ಆಗಿದೆ ಅನ್ಕೊಳ್ಳಿ. ನಿಮ್ಮ ಪ್ರೀತಿಗೆ ಏನು ಹೇಳ್ಬೇಕು ಅಂತಾನೆ ಗೊತ್ತಾಯ್ತಲ್ಲ. ಯಾವಾಗಲೂ ಹಿಂಗೆ ಪ್ರೀತಿ ತೋರಿಸ್ತಾರೆ. ಏನು ಅನ್ಸಿದೆ ಸಿಗಲ್ಲ? ಅಪ್ಪ ನಿಂಗೇನು ಅನಿಸ್ತು? ಇದು ತಂದ್ಕೊಟ್ರು ಕಣಪ್ಪ, ಕಲ್ಲಂಗಡಿ ಏನಾದ್ರು ತಂದ್ಕೊಟ್ರು. ಸಂತೋಷ ಆಯ್ತು. ಏನೇನು ಐಡಿಯಾ ಕೊಡ್ತೀಯ ಅಂತ ನಿನಗೆ ನೀನು ಏನ್ ಆಕ್ಟಿವ್ ಮಾಡ್ತಿರೋದು ಸಿಕ್ಕಿಲ್ಲ. ಗೆಸ್ ನನಗೆ ಐಡಿಯಾ ಬಂದಿಲ್ಲ ನೋಡಿ. ನಮ್ಮಮ್ಮ ಅವಾಗ್ಲೇ ಐಡಿಯಾ ಹುಡ್ಕಿರೋದು. ಚೈನ್ ಸಿರ್ಸೋಯ್ತು ಅಂತ ಪ್ರಾಂಕ್ ಮಾಡ್ತೀಯ ನೀನು ಅಂತ. ಏನ್ ತಲೆ ಉಪಯೋಗಿಸಿದೆ ಸಸಿಕಲ್ಲ ನೀನು? ಓ ಬಾಸು ಕಾಡಕಿ ಬರಂಗ್ ಗೊತ್ತಿಲ್ಲ. ಕಾಡಕಿ ಕೂಲ್ ಬಿಟ್ಕೊಂಡು ವಿಚಾರ ಮಾತ್ರ ತೀರ್ಸಿಸ್ಬಿಟ್ಟೆ 2 ಲಕ್ಷ. ಆಮೇಲೆ 2 ಲಕ್ಷ ಕೊಟ್ಬಿಡ್ತಾರೆ ನನ್ಗ. ಇವನೇ ಎಂದು ಪ್ರ್ಯಾಂಕ್ ಮಾಡ್ತಾನೆ ನೋಡು ಅಂತ. ಧೈರ್ಯ ತಗೊಂಡು ಹೇಳೋದು ಅಳ್ಬೇಡ, ಧೈರ್ಯ ತಕೊಂಡ್ಬಿಡು ಅದನ್ನ. ತಲೆ ಓಡಿಸಿದೆ ಗೊತ್ತಾ ಸಸಿಕಲ? ವಿಷಯ ಹೆಂಗ್ ಗೊತ್ತಮ್ಮ? ನನ್ನ ಎಕ್ಸಾಮ್ ರಿಸಲ್ಟ್ ಗೊತ್ತು. ಫೇಲ್ ಅದ ಹೇಳ್ಬೇಡ, ನನಗೆ ಗೊತ್ತುಕೊಂಡು. ಇಲ್ಲ ಆಕ್ಚುಲ್ ಆಗಿ ಈ ಸತಿ ಟ್ವಿಸ್ಟ್ ಐತೆ. ಏನು?
ನೀನು ಅಪ್ಪ ಶಶಾಂಕು ಎಲ್ಲ ಬರ್ದಿ ಕೆಳಗಡೆ ಹೇಳ್ತೀನಿ ಗೈಸ್. ಕೊನೆಯದಾಗಿ ನನ್ನ ರಿಸಲ್ಟ್ನ ಹೇಳೋ ಸಮಯ ಇವಾಗ. ನನ್ನ ರಿಸಲ್ಟ್ ಏನಾಗದೆ ಅಪ್ಪ? ಎಕ್ಸಾಮ್ ರಿಸಲ್ಟ್ ಬಂತು ಕಣಪ್ಪ. ರಿಸಲ್ಟ್ ಪಾಸ್ ಆಗಿರ್ತೀಯ ಅಂತ ನಂಬಿಕೆ. ನಿನ್ನ ಅಭಿಪ್ರಾಯ ಏನಪ್ಪ? ನೀನ್ ಚೆನ್ನಾಗಿ ಓದ್ತೀಯ ಅಂತ ನನಗೆ ಗೊತ್ತು, ಆದ್ರೆ ವಿಡಿಯೋ ಮಾಡ್ತೀಯಲ್ಲ ಹಂಗಾಗಿ ಅದ್ರ ಕಡೆ ಹೆಚ್ಚಿನ ಗಮನ ಕೊಡ್ತಾ ಇಲ್ಲ, ಹಂಗಾಗಿ ನೀನ್ ಅದ್ರಲ್ಲಿ SS ಕಂಡಿಲ್ಲ ಅಂತ ನನ್ನ ಅನಿಸಿಕೆ ಕಣಪ್ಪ. ಎಷ್ಟು ಪಾಸ್ ಆಗಿರೋದು, ಎಷ್ಟು ಫೇಲ್ ಆಗಿರೋದು? ಏನ್ ಒಂದೆರಡು ಸಬ್ಜೆಕ್ಟ್ ಪಾಸ್ ಆಗಿರ್ಬೇಕು, ಇನ್ನೆಲ್ಲ ಫೇಲ್ ಆಗಿರ್ತೀಯ. ಅಷ್ಟೊಂದು ನಂಬಿಕೆ ಅಪ್ಪ, ಕಾನ್ಫಿಡೆನ್ಸ್. ಅಷ್ಟೊಂದು ನಂಬಿಕೆ ಅಲ್ಲ, ನಿನ್ನ ನಡವಳಿಕೆ ಆ ರೀತಿ ತೋರಿಸ್ತದ ಅಷ್ಟೇ. ಇದ್ರ ಕಡೆ ಹೆಚ್ಚಿನ ಗಮನ ಕೊಟ್ಟಿದೆಯಲ್ಲ ವಿಡಿಯೋ ಮಾಡೋದ್ರ ಕಡೆ, ಹಂಗಾಗಿ ನೀವು ಓದೋದ್ರ ಕಡೆ ಗಮನ ಹೆಚ್ಚಾಗಿ ಕೊಟ್ಟಿಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಹಂಗಾಗಿ ನೀನು ಸಂಪೂರ್ಣವಾಗಿ ಪಾಸ್ ಆಗಿಲ್ಲ ಅಂತ ನನಗೆ ಗೊತ್ತು ಚೆನ್ನಾಗಿ. ಓಕೆ, ಮೈಕ್ ಏನ್ ಸ್ಟೈಲ್ ಆಗಿ ಹಾಕೊಂಡಿದ್ಯಪ್ಪ, ಉಲ್ಟು ಪಲ್ಟು ಮೈಕ್ ಹಾಕೊಂಡು ಹೆಂಗೆ ಹಾಕಂದಿ ಕಣಪ್ಪ, ನಿನ್ನಷ್ಟು ಗೊತ್ತಾಗಲ್ವಲ್ಲ ನನಗೆ. ಶಶಿಕಲಾ ನಿಂಗೆ ಎಲ್ಲ ಪೇಲೆ ಕಣಪ್ಪ. ಮುಂದೆ ಎಕ್ಸ್ಪೆಕ್ಟೇಷನ್ ಇಲ್ಲ. ಇಲ್ಲ, ನಿನ್ ಪ್ರಶ್ನೆ ಸುಮಾರಾಗಾರ ಹೋಯ್ತಿದ್ದೆ ಬರೈತಿದ್ದೆ, ಈಗ ಅದನ್ನೂ ಕಾಣಲ್ಲ ನಾನು. ಶಶಾಂಕನ ನಿನ್ನ ಎಕ್ಸ್ಪೆಕ್ಟೇಷನ್ ಏನಣ್ಣ? ಫೇಲ್ ಆಗಿರ್ತದೆ ಕಣೆ. ಎಷ್ಟು ಸಬ್ಜೆಕ್ಟ್ ಫೇಲ್ ಆಗಿರ್ಬೋದು? ಅಟ್ಲೀಸ್ಟ್ ಎಷ್ಟು ಸಬ್ಜೆಕ್ಟ್ ಪಾಸ್ ಆಗಿರ್ಬೋದು? ಒಂದು ಪಾಸ್ ಹಾಗೆ ಒಂದು ತಪ್ಪು 2 ಆದ್ರೆ ಅಷ್ಟೇ. ಕರೆಕ್ಟ್ ಗೆಸ್ ಮಾಡಿ. ಎಷ್ಟು ಇಲ್ಲ, ಸಬ್ಜೆಕ್ಟ್ ಒಂದು- ಪಾಸ್ ಆಗಿರ್ಬೋದು? ಎಷ್ಟು ಸಬ್ಜೆಕ್ಟ್? 1 2 5 ಸಬ್ಜೆಕ್ಟ್ ಇರೋದು ನಮ್ಗೆ 2 2 ಪಾಸ್ ಆಗಿರೋದು ಪಕ್ಕ 2. ಅಪ್ಪ ನಿಂದ ಅಭಿಪ್ರಾಯ? ನನ್ನ ಅಭಿಪ್ರಾಯ 2 ಸಬ್ಜೆಕ್ಟ್ ಪಾಸ್ ಆಗಿದೆಯಾ, ಇನ್ನು ಉಳ್ಕೊಂಡು ಪಾಸ್ ಮಾಡ್ತೀಯ ಅಂತ ಭರವಸೆ ಇದೆ. ಪಾಸ್ ಮಾಡೇ ಮಾಡ್ತೀಯ ಅನ್ನೋ ನಂಬಿಕೆ ನನಗಲ್ಲ. ಒಂದು ಪಾಸ್ ಆಗಿರೋ ಒಂದು ಅಷ್ಟೇ. ಪಕ್ಕನಾ? ಹಿಂಗೆ ಆಕ್ಚುಲ್ ಆಗಿ ನಾನು ಪಾಸ್ ಆಗಿರೋದೇ 1 ಸಬ್ಜೆಕ್ಟ್. ಅಟ್ಲೀಸ್ಟ್ ಪಾಸ್ ಆಗೋನೆಲ್ಲ ಸೀರಿಯಸ್ ಆಗಿ ನನ್ಗೆ ಖುಷಿ ಆಯ್ತು. ನಿಜವಾಗ್ಲೂ ನಾನು ಬೆಳಿಗ್ಗೆ ನೋಡಿದ ತಕ್ಷಣ ಖುಷಿ ಆಯ್ತು ಅನ್ಕೋ. ಅಟ್ಲೀಸ್ಟ್ 1 ಸಬ್ಜೆಕ್ಟ್ ಆರ ಪಾಸ್. ಹಂಗಾರೆ ಇನ್ನೇನು 11 ಸಬ್ಜೆಕ್ಟ್ ಬಾಕಿ ಇದಾವ 3 ವರ್ಷದಿಂದ? 12 ಸಬ್ಜೆಕ್ಟ್ ಕರೆಕ್ಟಾಗಿ ಹೇಳು. 11 12 ಹಂಗ ಅಲ್ಲ, 1 2 3 ಲೆಕ್ಕ ಬರಲ್ಲ. 5 6 7 8 ಒಂದು 10 ರೂಪಾಯಿ 9 ರೂಪಾಯಿ 50 ರೂಪಾಯಿ 100 ರೂಪಾಯಿ ಅಂತ ಲೆಕ್ಕ ಸಿಗ್ಬೇಕಲ್ಲ. 1 4 5 10 10 10 ಈ ಸತಿ ನೋಡ್ತಾರೆ ಹೇಳ್ಬಿಡಕ್ಕೆ ಹೋಗ್ಲಿ, ನೀನು ಹಂಗಾದ್ಮೇಲೆ LLBಗೆ ಯಾಕೆ ಸೇರ್ಬೇಕು? ಡೋಂಗಿಗಳು ಹಂಗೆ ಸೇರೋದು. ಪ್ರತಿಭೆಯಿಂದ ಓದಿ ಪಾಸ್ ಮಾಡ್ಬೇಕು. ಇದು ಯಾವಾಗ್ಲಾರು ಮಾಡ್ಬೋದು ವಿಡಿಯೋನ. ಓದಿ ಯಾವಾಗ್ಲಾರು ಸಿಗ್ತದ ವಿಡಿಯೋ? ಯಾವ ವಯಸ್ಸಲ್ಲಾದ್ರೂ ಮಾಡ್ಬೋದು ಹೇಳ್ಬಿಡಂಗೆ ಅದೇ ನೋಡ್ತಾರೆ. ವಿಡಿಯೋನ ಯಾವ ವಯಸ್ಸಿನಲ್ಲಾದ್ರೂ ಮಾಡ್ಬೋದು. ಓದೋದು ಒಂದೇ ವಯಸ್ಸು, ನಾಚಿಕೆ ಇತ್ತು ನಮ್ಗೆ. ಒಂದೇ ವಯಸ್ಸು ಕಳವು ಅನ ಮೊದಲೇ ಓದೋದು ಒಂದೇ ವಯಸ್ಸಲ್ಲಿ. ಆ ವಯಸ್ಸು ಮೀರಿದ್ರ ತಲೆಗೆ ಎತ್ತಲ್ಲ ಓದು. ನನಗೆ ಗೊತ್ತಿಲ್ವಾ? ಓದು ಯಾವ ಟೈಮ್ನಲ್ಲಿ ಓದ್ಬೇಕು, ಅದಕ್ಕೆ ಆಸೆ ಇರ್ಬೇಕಲ್ಲ, ಆಸಕ್ತಿ ಇರ್ಬೇಕಲ್ಲ, ಗುರಿ ಸಾಧಿಸ್ಬೇಕಲ್ಲ. ಹೇಳ್ಬಿಡಿರಪ್ಪ. ನೀನು ಟೊಂಗಿ ನಾಟಕ ಆಡ್ಬೇಡ. ಗುರಿ ಸಾಧಿಸ್ಬೇಕು ಅಂತ ಆಸೆ ಇದ್ರ ಖಂಡಿತವಾಗ್ಲೂ ಓದ್ಬೋದು, ಖಂಡಿತವಾಗ್ಲೂ ಓದ್ಬೋದು. ಗುರಿ ಸಾಧಿಸ್ಬೇಕು ಅಂತಿದ್ರೆ ಮಗು ಇನ್ನೂ ಟೈಮ್ ವಯಸ್ಸು ಓದುತ್ತೆ. ನೋಡಪ್ಪ ರಿಸಲ್ಟು 1ರಲ್ಲಿ 2 ನಂಬರು. ನಿನ್ನ ತಲೆಯಲ್ಲಿ ಬುದ್ಧಿ ಇದೆಯೋ ಇಲ್ಲ ನನ್ನ ಕೋಣದ ಲದ್ದಿ ಇದೆಯೋ? ಎಲ್ಲ ಕೊಡಿಲಿ. 1ರಲ್ಲಿ 2 ಇನ್ನೊಂದ್ರಲ್ಲಿ 8. ಅಲ್ಲಿ ಏನು ನಿನ್ ಒಂಚೂರು ಅಲ್ಲಿ ನಿನ್ನಂತ ಸರಿ ಸಂಬಂಧ ಐಕ್ಲಿದ್ವಲ್ಲ ನಾಚಿಕೆನಿಲ್ಲ ಸರತು. ಹೇಳ್ತೀನಿ ಕೇಳಿಸ್ಕೊ. ನಾನು ಕರೆಕ್ಟಾಗಿ ಪಾಸ್ ಆಗೇ ಐತಿ. ನನ್ನ ನಂಬಿಕೆ ಇದ್ರೆ ಪೂರ್ತಿ ಬರೀತೀನಿ. ಪಾಸ್ ಆಗಲ್ಲ ಅನ್ನೋ ನಂಬಿಕೆ ಇದ್ದಾಗ ಇನ್ನೇ ಮಾಡಕ್ಕದ್ದು. ಅಯ್ಯೋ ಏನ್ ಜನಗಳೇನೋ. 1ರಲ್ಲಿ 2 1ರಲ್ಲಿ 8. ಕೇಳಿಸ್ತಾ ಅದಕ್ಕೆ ನಾನು ಕ್ಯಾವ್ಡ್ನ ಕ್ಷಮ್ಸಪ್ಪ ಆಯ್ತಪ್ಪ, ಪ್ಲೀಸ್ ಅಪ್ಪ. ನನ್ ಕ್ಷಮ್ಸದಿರ್ಲಿ. ನೀನ್ ಓದೋದೇ ಇಲ್ವಲ್ಲ, ನಾನೇನಂತ ಕ್ಷಮ್ಸನೆ ಹೇಳು. 1ರಲ್ಲಿ 7 1ರಲ್ಲಿ 8 1ರಲ್ಲಿ 14 ಇನ್ನೊಂದ್ರಲ್ಲಿ 32 ಪಾಸ್ ಆಯ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಅಲ್ಲಿ ಇದ್ದಾಗ ಪಕ್ಕ ಪಾಸ್ ಆಗೋದು. ತೆಗ್ದಿದ್ದಂತಲೇ ಅಲ್ಲ ಕಣ್ಮುದ, ಅವ್ನು ಓದೋದೇ ಇಲ್ಲ ಅಂತ ನನಗೆ ಗೊತ್ತ. ಅವ್ನು ಎಷ್ಟಾರ ತಗಿರ್ಲಿ, 1 ನಂಬರ್ ತೆಗೆದ್ರು ಪರವಾಗಿಲ್ಲ. ನೀನ್ ರ್ಯಾಂಕ್ ಸ್ಟೂಡೆಂಟು, ಈ ತರ ಏನು ಪ್ರಯೋಜನ ಇಲ್ಲ ತರ ನಂಬರ್ ತೆಗ್ದಿದೆ ಇಲ್ಲ. ನಿನ್ನಂತ ಡೋಂಗಿ ಏನಂತ ಹೇಳ್ಬೇಕು ನಿನ್ಗೆ? 2 ನಂಬರ್ ಲಕಣ್ ಮುದವೆ. ಡಿಲೀಟ್ ಮಾಡಿ ವಿಡಿಯೋನ ಎಷ್ಟು ವಯಸ್ಸಲ್ಲಾದ್ರೂ ಮಾಡ್ಬೋದು. ಜನ ಏನು ಅನ್ನಲ್ಲ, ನೀನ್ ಓದು ಫಸ್ಟ್. ಜನ ಏನಂದ್ರು ಓದ್ ಪಾಸ್ ಮಾಡು ತಾಕತ್ತಿದ್ರ, ನೀನ್ ಪ್ರತಿಭೆ ಇದ್ರ ಓದ್ಬೇಕು ಅಂತ ಮನ್ಸ್ಬಿಟ್ಟು ಓದಿದ್ರೆ ಓದಕೈತಿಲ್ವ? ಚಾಲೆಂಜ್ ಆಗಿ ಏನಾದ್ರು ನೀನು ಓದ್ಲೇಬೇಕು ಅಂತ ಆಸೆ ಇದ್ರ ಓದ್ ಪಾಸ್ ಮಾಡಿ ನೀನು ಗುರಿ ಸಾಧಿಸು. LLB ಮಾಡ್ತಾ ಇದ್ದೆ, ನೀನು ಏನೂ ಆಗದೆ ಇರೋ ಪರವಾಗಿಲ್ಲ, ಅದು ಮುಗಿಸು. ನಾನು ಖುಷಿ ಪಡ್ತೀನಿ. ಇದೇನು ಯಾವಾಗ್ಲಾರು ಮಾಡ್ಬೋದು. ವಿಡಿಯೋ ಮಾಡು ಬಿಡು ಅಂತ ಹೇಳ್ತಾ ಇಲ್ಲ ನೀನು. ಅಟ್ಲೀಸ್ಟು ಈಗ SSLC ಜಸ್ಟ್ ಪಾಸ್ ಆದರೂ ಮಾಡ್ಬೇಕಲ್ವಾ?
ಹಂಗೆ ಲಾಯರ್ನು ಜಸ್ಟ್ ಪಾಸ್ ಆದರೂ ಮಾಡು, ಅದೊಂದು ಡಿಸಗ್ನೇಷನ್ಗಳ. ಹಾಂ ಮದುವೆಗಳ ಯಾಕೆ ನೆಗಿತಿದ್ಯೆ? ಅವನೇನು ಓದಕ್ಕೆ ಬರಲ್ಲ ಬಿಡು, ಅವ್ನ ಮಾತಿರ್ಲಿ ಅವನ್ಗ. ಹಂಗ ನಂಬರ್ ನೋಡ್ಕೊ ಬಂದೇವನು. ಯಾವ ನೆಗಿನಿಲ್ವಲ್ಲಿ ಕಾಲೇಜಲ್ಲಿ ಎರಡು ತೆಗ್ದಿಲ್ಲ, ಅದೆಲ್ಲ ಸುಳ್ಳು ಬಿಡು. ಯಾರು ಕೊಟ್ಟಿಲ್ವಲ್ಲಿ ಮೊಬೈಲಲ್ಲಿ ಸುಳ್ಳಂತ ನೋಡಿ. ಬಾರ್ಡ್ರಲ್ಲಾರ ತೆಗ್ದಿರ್ತಾನ ಬಿಡು, ಅದೆಲ್ಲ ಸುಳ್ಳು. ನಾನು ನಂಬಲ್ಲ ಅದು. ಏನಪ್ಪ ಇಷ್ಟು ನಂಬಿಕೆ? ಸೀರಿಯಸ್ ಆಗಿ ನಂಗೆ ಬೇಜಾರಾಯ್ತದೆ ಗೈಸ್. ನಮ್ಮ ಅಪ್ಪ ಇಷ್ಟು ನಂಬಿಕೆ ಇಟ್ಟಿರೋದು ನೋಡಿ. 80 ಮಾರ್ಕ್ಸ್ಗೆ ಅಪ್ಪ ರೈಟಿಂಗು 2 ಮಾರ್ಕ್ಸ್ ಕಣಪ್ಪ. ನನಗೆ ಒಂಥರ ಆಯ್ತದೆ. 2 ಯಾರು ಪ್ರಿನ್ಸಿಪಲ್ ಹೋಯ್ ನಿನ್ಗ ಕರೆದು ಹೇಳಲೇ ಇಲ್ಲ ಅವ್ರಿಗೆ, ಹೇಳೇ ಇಲ್ಲ ಅವ್ರಿಗೆ. ದೇವ್ರ ಭಗವಂತ. ಅವನೆಷ್ಟ ನಿನ್ನ ಫ್ರೆಂಡು ಯಾರು? ಯಾವ್ದಾ ಇಸ್ರಾಲು? ಇಸ್ರಾಲ್ದು ಗೊತ್ತಿಲ್ಲ ನಂಗೂ. ಇಸ್ರಾಲ್ದು ಪಾಸ್ ಆಗಿರ್ತವ್ರಿ. ನಿನ್ ಮಗನ ಮೇಲೆ ನಂಬಿಕೆ ಇಲ್ಲ ನಿಂಗೆ? ಯಾವ ವಿಡಿಯೋ ಮಾಡ್ತಿದ್ದಾವ ಓದ್ಬೇಕು ಅಂತ ಓದ್ತಾವ. ಅಟ್ಲೀಸ್ಟ್ ಒಂದಾರ ಪಾಸ್ ಮಾಡೋದಿಲ್ಲ, ಅದು ಖುಷಿ ಆಯ್ತಲ್ವಾ? 30 ನಂಬರ್ ಪಾಸ್ ಆಗಿದೆ. 32 ತೆಗ್ದಿರೋದು ಅಯ್ಯೋ 80ಕ್ಕ ಇಷ್ಟೇ ಅಮ್ಮೆಯಿಂದ ಹೇಳ್ಕೊತಿದ್ದೆ ನೋಡ್ಕೊ. ಅಲ್ಲ ಕಣ್ ಮುದವಿ, ಫಸ್ಟು ನೀನು ವಿಡಿಯೋ ಮಾಡು. ನಾನು ಯಾತಕ್ಕೆ ಓದೇ ಸರತ್ತು ನೀನು? ತಂಡದಲ್ಲಿ ಕಾಲೇಜ್ ಫೀಸ್ ಕಟ್ಕೊಂಡು ಮದುವೆ ವಿಡಿಯೋ ಮಾಡು, ನಾನು ಬೇಡ ಅಂತ ಹೇಳಲ್ಲ. ಅಟ್ಲೀಸ್ಟು ಲಾಯರ್ ಆದ್ರೂ ಪಾಸ್ ಮಾಡಲ ಪೂರ್ತ. ಅದೊಂದು ಡಿಸಗ್ನೇಷನ್ಗಳನ್ನ, ಅದೊಂದು ಸಮಾಜದಲ್ಲಿ ಒಂದು ಪ್ರೆಸ್ಟೇಜ್ ಇರ್ತದ. ಬಿಟ್ಕೊಂಡು ರೆಡಿ ಮದುವೆ. ಫಸ್ಟ್ ಪಿ 4 ನಂಬರ್ ತೆಗ್ದಿದ್ರು. ನೀನೇನು ನನಗೇನು ಹೇಳ್ದೆ ನೀನು? ಅಟ್ಲೀಸ್ಟ್ ನಿನ್ಗ ಅದಕ್ಕೆ ನಿಂಗೆ ಅದನ್ನು ಬಾ, ಅವನೇನು ವಿಡಿಯೋ ಮಾಡ್ತಾವನ ಅದಕ್ಕಿಷ್ಟು ನಂಬಿಕೆ ಕಮ್ಮಿ ತೆಗ್ದವನ ಕಣ. ಸಾಧ್ಯನೇ ಇಲ್ಲ. 2 ದೋಣಿ ಮೇಲೆ ಕಾಲ್ ಮಡಗಿದ್ರ ಎಸ್ ಆಗಲ್ಲ ಅಂತ ನನಗೂ ಗೊತ್ತು ಚೆನ್ನಾಗಿ. ಅದು ಇನ್ನೊಂದ್ರಲ್ಲಿ ಪಾಸ್ ಆಯ್ತವನಲ್ಲ ವಿಡಿಯೋದಲ್ಲಿ. ಶಾಶ್ವತವಲ್ಲ, ಈಗಲೇ ಶಾಶ್ವತವಾಗಿ ಓದು ಅಂತ ಹೇಳ್ತಾ ಇರೋದು. ನಿನ್ಗೆ ಅಷ್ಟು ಅರ್ಥವಾಗಲ್ವಾ? ನಾನು ಮಾಡ್ಬೋದು ನೀನು. ಇದು ಓದು. ನಾನು 15 ನಿನಗಿಂತ ಮುಂಚೆ ಆಗಿ ನಾನೇ ಹೇಳ್ದ ಅವನ್ಗ ನಡಿ. ಇದು ಶಾಶ್ವತ ನಿನ್ಗಂತ ಅವತ್ತೇ ಹೇಳಿ ನೀನು. ಇದೇ ಇದರ ಕೆಲಸ ತಕೊಂಡ್ರ ಓದದೆ ಶಾಶ್ವತ. ಇನ್ನು ಏಜ್ ಅದ ನಿನ್ಗ ವಿಡಿಯೋ ಮಾಡಕ. ಚೆನ್ನಾಗಿ ಓದಪ್ಪ. ವಾರ ಕೂತ್ಕೊ ಕೊಟ್ಬಿಟ್ಟು ನಿನ್ ಜೀವನ ನೀನ್ 16 ರೂಪಿಸ್ಕೋ. ಒಬ್ಬ ಆದ್ರ ಹಂಗಾರ ಆಗವನ ಹಂಗಾದ, ನೀನು ಹಂಗ ಆಬೇಡ. ಜಮೀನ್ ಏನು ವಾರ ಕೂತ್ಕ ಏನು ಕೊಡ್ಬೇಕಾಗಿಲ್ಲ. ನಾವೇ ಇನ್ನೂ ಒಂದು 10 ಎಕರೆ ಮಾಡ್ಸೋ ಕೆಪಾಸಿಟಿ ಅದ. ನೀನ್ ಹಂಗ ಆಗ್ಬೇಡ, ಲಾಯರ್ ಓದಪ್ಪ. ನೀವೇ ಮಾಡಿಸ್ತಿದ್ದೀರಿ, ಹಂಗ ಕೆಪಾಸಿಟಿ ಇರುತ್ತಾ ಅವನು. ಆಮೇಲೆ ಇನ್ನೊಂದು ನಂಬಿಕೆ ಗೈಸ್, ನಿಮ್ಮ ಪ್ರೀತಿ ಪ್ರೋತ್ಸಾಹ ಸಿಗ್ತದಲ್ಲ, ಜನಗಳು ಕೊನೆವರೆಗೂ ಇರ್ತಾರೆ ಅನ್ನೋದು ನಂಬಿಕೆ. ಏನು ಉಲ್ಟಾ ಅಲ್ಲ. ನೀನೇನು ಓದ್ನೆ 4 ನಂಬರ್ ತಗೊಂಡಿದ್ದೆ. ಅವನು ಲಾಯರ್ ಓದ್ತಾನ, ಲಾಯರ್ ಓದ್ ಪಾಸ್ ಮಾಡ್ಬಿಟ್ಟು ಅವ್ನಿಗೆ ಆನ್ಸರ್ ಕೊಡ್ಲ. ಅದು ನಿನ್ನ ಚಾಲೆಂಜ್. ನಾನು ನೋಡ್ತೀನಿ. ಈ ಸೆಮಲ್ ಆದ್ರೂ ಪಾಸ್ ಮಾಡಿ. ಈ ಸೆಮಲ್ 4 ಸಬ್ಜೆಕ್ಟ್ ಇರೋದು ಗೈಸ್. ಕಣ 4 ಸಬ್ಜೆಕ್ಟ್ ಇರೋದು. ಏನ್ ಗೊತ್ತಂಬುದವೆ, ಬೆಳಗಿನ 4 ಗಂಟೆ ಜಾವಲ್ಲಿ ಎದ್ದು ಓದಿದ್ರ ತಲೆಗೆ ಹಚ್ಚುತ್ತ ಹತ್ತುತ್ತ ತಲೆಗೆ. 12 ಗಂಟೆ ಮನಿಕತನ ಒತ್ತಂತೆ ನೀನ್ ಓದ್ನಿಲ್ಲ ಅಂದ್ರ, ಬೆಳಗ್ಗೆ ಟೈಮ್ ಓದ್ನಿಲ್ಲ ಅಂದ್ರ ನಮ್ ತಲೆಗೆ ಹತ್ತಲ್ಲ ಕಣಪ್ಪ. ಈಗ ನೀನ್ ಈಗ ಬೆಳಗಿನ ಜಾವ ಅಟ್ಲೀಸ್ಟ್ ಒಂದು 5 ಎದ್ದು ಬರೀ ಅರ್ಧ ಗಂಟೆ ಓದು ಸಾಕು. ಎದ್ದು ಮನಿಕತನ ಬೇಗ 12 ಗಂಟೆ 1 ಗಂಟೆ ಮನಿಕತನ. ಆಮೇಲೆ ಮೈಂಡು ನಿಂದ್ 2 ಕಡೆ ಆದ್ರ ಆಗಲ್ಲಕಲ್ಲ. ಯಾವ್ದಾರು ಓದ್ತೀನಿ ಅಂದ್ರ ಎಕ್ಸಾಮ್ ಪಾಸ್ ಆಗಂಟ ಒಂದ್ ಕಡೆ ಇರ್ಬೇಕು. ನಿನ್ ಪರವಾಗಿ ಓದಕ್ಕೆ ಯಾರನ್ನಾರು ಇಟ್ಕೊಂಡು ನಿನ್ ಪರವಾಗಿ. ಓದಕ್ಕೆ ಯಾರನ್ನ ಇಟ್ಕೊಂಡ್ರು ಓದಕ್ ಆಗಲ್ಲ ಬಿಡು. ವಿಡಿಯೋ ಮಾಡಕ್ ಯಾರನ್ನಾರು ಇಟ್ಕೊಂಡ್ರೆ ವಿಡಿಯೋ ಮಾಡ್ಬೋದು. ಓದಕ್ಕ ನಾವೇ ಓದ್ಬೇಕು. ಓದಕ್ಕೆ ಯಾರಾದ್ರೂ ನಾವು ಓದಿದ್ರು ಮಾತ್ರ ಸಾಧ್ಯ. ಅದು ಯಾರು ಪೆದ್ದನ ಮಕ್ಳು ಯಾರು ಇನ್ನೊಬ್ರು ಓದಕ್ಕೆ ಇಟ್ಕೊಂಡ್ರ ಏನು ಬಂದಿಲ್ಲ. ಪಾಸ್ ಆಗಕ್ಕೆ ಪಕ್ಕ ಟ್ರೈ ಮಾಡೇ ಮಾಡ್ತೀನಿ. ಅದ್ ನಮ್ಮ ಅಣ್ಣನ ಚಾಲೆಂಜ್ಗೋಸ್ಕರ ಆದ್ರು. ನಿಮ್ಮ ಅಣ್ಣ ಚಾಲೆಂಜ್ಗೋಸ್ಕರ ಮಾಡಬೇಡ, ಸಮಾಜದ ಚಾಲೆಂಜ್ಗೋಸ್ಕರ, ನಿಮ್ಮ ಅಪ್ಪನ ಇಷ್ಟಕ್ಕೋಸ್ಕರ ಮಾಡೋ. ನೀವು ಲಾಯರ್ ಆಗಿ ನನ್ನ ಮಧ್ಯೆ ಹೇಳೇನೆ ಏನಾದ್ರು ಸಾಧಿಸ್ಬೇಕಲ್ಲ. ಎಂತೆಂಥವ್ರು ನನ್ಗೇನೋ ಹೀಯಾಳ್ಸವ್ರ, ನೀನು ಅದು ಅವ್ರ ಮೆಟ್ಟಿ ನಿಲ್ಬೇಕು ಅಂತ. ಅವೆಲ್ಲ ಬೇಕಾಗಿಲ್ಲ, ಅವೆಲ್ಲ ಹೇಳಕ್ ಆಯ್ತದ. ಅಂದ್ರೆ ಏನಂತ ಹೇಳ್ಸಿರೋದಪ್ಪ? ಏನಂತಲ್ಲ, ನಾನೇನು ಇಲ್ಲ. ಅಟ್ಲೀಸ್ಟ್ SSLC ಫೇಲು ನೀವು ಅಂತೆಲ್ಲ ಹೇಳೋರ. ಹಂಗ ಆಗ್ಬಾರ್ದು. ಸಮಾಜದಲ್ಲಿ ಒಬ್ಬ ದೊಡ್ಡ ವ್ಯಕ್ತಿಯಾಗಿ ಬೆಳಿಬೇಕು ಅಂತ ನಡೆ ಮದುವೆ ಆಗ್ತಿದೆ ಕಣ. ಡೋಂಗಿಗಳು ಮಾತಾಡೋದು, ರೌಡಿಗಳು ಮಾತಾಡೋದು ಅದ ಮದುವೆ. ನಮ್ ದೊಡ್ಡಪ್ಪನ ರಿಯಾಕ್ಷನ್ ನೋಡ್ಕೋಬರೋ ಬನ್ನಿ ಗೈಸ್. ಗುರು ನಮ್ ದೊಡ್ಡಪ್ಪ ಮನಿಕಂಡಿದ್ದ. ನನ್ನ ಎಕ್ಸಾಮ್ ರಿಸಲ್ಟ್ ಗೊತ್ತು ದೊಡ್ಡವ. ಒಳ್ಳೇದಾಗ್ಲಿ. ಏನಾಗಿರ್ಬೋದು ರಿಸಲ್ಟ್? ಪಾಸ್ ಆಗ್ಲಿ, ಲಾಯರ್ ಆಗು. ಅಲ್ಲ ಪಾಸ್ ರಿಸಲ್ಟ್ ಬತ್ತು, ಎಕ್ಸಾಮ್ ಬರ್ದಿ
ಏನಾಗಿರ್ಬೋದು ನಿನ್ ಪ್ರಕಾರ? ಪಾಸ್ ಆಗಿರ್ತೀನ ಫೇಲ್ ಆಗಿರ್ತೀನ? ಪಾಸ್ ಆಗಿದೆ. ಏನ್ ಇಷ್ಟೊಂದು ಕಾನ್ಫಿಡೆನ್ಸ್ ಎಲ್ರಿಗೂ? ಇಲ್ಲ ಆಕ್ಚುಲ್ ಆಗಿ ದೊಡ್ಡವ ಏನ್ ಗೊತ್ತಾ, ದೊಡ್ಡಪ್ಪ ಮನಿ ಕಂಡ್ರೆ ಆಕ್ಚುಲ್ ಆಗಿ ನಾನು 5 ಸಬ್ಜೆಕ್ಟ್, ನಮ್ಗೆ ಎಷ್ಟು ಸಬ್ಜೆಕ್ಟ್ ಅಲ್ಲಿ ಪಾಸ್ ಆಗಿರ್ಬೋದು? 5 ಸಬ್ಜೆಕ್ಟ್ ಅಲ್ಲಿ 5 ಸಬ್ಜೆಕ್ಟ್ ಅಲ್ಲಿ ಎಷ್ಟು ಸಬ್ಜೆಕ್ಟ್ ಅಲ್ಲಿ ಪಾಸ್ ಆಗಿರ್ತೀನಿ ಅನ್ಸುತ್ತೆ ನಿಂಗೆ? 5 ಸಬ್ಜೆಕ್ಟ್ ಇರೋದು. 5 ಸಬ್ಜೆಕ್ಟ್ ಇರೋದು. 5ರಲ್ಲಿ 3 ಮಾಡ್ಕೊಂಡಿದೆ ಅಷ್ಟೇ. ಒಂದ್ ಪಾಸ್ ಆಗೋನ್ ದೊಡ್ಡವ ನೀನ್ ಹೇಳ್ದಂಗೆ. ಏನಕ್ಕೆ ಹೋದೆ? ಆ ಮೈಸೂರು ಚಿಕ್ಕಪ್ಪ ಬಂದು ಎಲ್ಲಾರನ್ನು ಕೇಳಿ ಪಾಪ ಅಷ್ಟೆಲ್ಲ ಇದು ಮಾಡಿದ್ರು. ನೀವು 1 ಸಬ್ಜೆಕ್ಟ್ ಪಾಸ್ ಆದಾರ ಓದಲ್ಕ ಮೊದ್ಲು ರಘುಣ ಬಾಸ್ ಎಕ್ಸಾಮ್ ರಿಸಲ್ಟ್ ಬಿತ್ತು ಬ್ರೋ. ಎಷ್ಟರಲ್ಲಿ ಪಾಸ್ ಆಗಿರ್ಬೋದು ಬ್ರೋ? ಏನೊಂದು 10 ಬ್ಯಾಕ್ ಇದಾವೆ ಇಷ್ಟು ಇಲ್ಲಿವರೆಗೆ. 14 ಬ್ರೋ. ಈ ಸೆಮ್ ಅಲ್ಲಿ 5 ಸಬ್ಜೆಕ್ಟ್ ಅಲ್ಲಿ ಎಷ್ಟು ಪಾಸ್ ಆಗಿರ್ಬೋದು ಅನ್ಸುತ್ತೆ ನಿಮ್ಗೆ? 5ರಲ್ಲಿ 1-2 ಪಾಸ್ ಆಗಿದೆ ಅನ್ಸುತ್ತೆ. 1 ಪಾಸ್ ಆಗೋಣ ಗೊತ್ತಿಲ್ವಾ? ಅಟ್ಲೀಸ್ಟ್ 1 ಪಾಸ್ ಆಗೋಣ. ಚಿನ್ನು ಮಗಳೇ ಬಂಗಾರ, ಚಿನ್ನು ಬುಟ್ಟಿ ಏನು ಮಗ ಇದು ಪಾಸ್ ಆದೆಯ ಹಾ ಐತೆ ನೋಡ. ಏನೋ ಬಂಗಾರ 14 ಬ್ಯಾಕ್ ಉಳಿಸ್ಕೊಂಡು 14 ಬರೋದೇ. 13 ಏನೋ ಬ್ಯಾಕ್ ಬೇಡ, ಬಟ್ ಆದ್ರೂ ಪಾಸ್ ಆಗ್ಬೇಕು. ಪಾಸ್ ಆಗೋದು ಬರುವಾಗಿದ್ದಲ್ಲಿ 1 ಅಂತ ಹೇಳ್ತಿದೆ ಎಲ್ಲ. ನೀನು ಕತ್ತ ಬೇಸಕ್ಕೆ ಹೋಗ್ತಿದ್ದೆ ನೀನು. ಹಂಗೆಲ್ಲ ದೊಡ್ಡವ ಹಂಗಲ್ಲ ಖುಷಿಯಿಂದ ಅದು ಹೇಳ್ದಾರ 1 ಅಂತ. ಏನ್ ಹೋಗಿದ್ದೆ ಕಾಲೇಜ್ಗೆ? ನೀನು ಹೋದ್ಮೇಲೆ ಓದ್ಬೇಕು ತಾನೆ. ಎಣ್ಣೆ ನೋಡ್ತೀವಿ ಗೊತ್ತು ನಿಜ ಅದು. ಹೋಗಿ ಎಣ್ಣೆ ನೋಡ್ತೀವಿ. ದೊಡ್ಡಪ್ಪ ಮನಿಕೊಂಡ್ಬಿಟ್ಟಿದ್ದ. ಮನಿಕಂದ ಹಂಗಲ್ಲ. ಓದಾದ್ಮೇಲೆ ಮಕ್ಳು ಗಮನ ಕೊಡ್ಬೇಕು. ಮುಂದೆ ಭವಿಷ್ಯ ಆಮೇಲೆ ಎಜುಕೇಶನ್ ಅಂದ್ರೆ ಈಗ ಹಣ ಆಸ್ತಿ ಮುಖ್ಯ ಇಲ್ಲ, ವಿದ್ಯೆ ಮುಖ್ಯ ಇರೋದು. ಈಗ ನಾವು ಕೋಟಿಗಟ್ಲೆ ಆಸ್ತಿ ಮಾಡಿಕಂದ್ರು ಅದು ಮುಂದೆ ಏನಿಲ್ಲ. ವಿದ್ಯೆ ಮೊದ್ಲು ಬುದ್ಧಿ ಇರ್ಬೇಕು, ತಲೆಯಲ್ಲಿ ಇರ್ಬೇಕು. ಮಕ್ಳು ಈಗ ಚಿಕ್ಕದಿಂದ ಏನಕ್ಕೆ ಓದಿಸೋದು? ಕಷ್ಟಪಟ್ಟಿರ ಮಕ್ಳು ಓದ್ಲು ಅಂತಾನೆ ಅಪ್ಪ ಅಮ್ಮಿರ ಆಸೆ ಇಟ್ಕೊಂಡಿರ್ತಾರ ಓದ್ಬೇಕು ಬರೀಬೇಕು ಅಂತ. ಮಕ್ಳಿಗೆ ಜ್ಞಾನ ಇರ್ಬೇಕು. ಓದ್ತೀನಿ ದೊಡ್ಡವ, ಈ ಸತಿಯಿಂದ ಪಕ್ಕ ಓದ್ತೀನಿ. ಓದು. ನೀನು ಅಲ್ಲಿ ರೀಲ್ಸ್ ಮಾಡ್ಕೊಂಡು ಯೂಟ್ಯೂಬ್ ಮಾಡ್ಕೊಂಡು ಓದೋದ್ರ ಮೇಲೆ ಗಮನ ಕೊಟ್ಟಿಲ್ಲ ಅಷ್ಟೇ ಆಗಿರೋದು ನಿಮಗೆ. ಅದರಿಂದ ಈ ಥರ ಆಗದ. ಮುಂದೆ ಓದು. ಓಕೆ ದೊಡ್ಡವ. ಮೀನ್ಸ್ ನಂಗೆ ಏನು ಅನಿಸಿದ್ದು ಅಂದರೆ, ಬ್ಯಾಕ್ಲಾಗ್ಸು ಒಂದು ಎಷ್ಟು ಅವೆ, ಒಟ್ಟಲ್ಲಿ ಒಂದು 13 ಗಂಟೆ ಅವೆ, 11-13 ಏನೋ ಇರಂಗವೆ. ಕ್ಲಿಯರ್ ಮಾಡ್ಕೋಬೇಕು. ಅದು ಕ್ಲಿಯರ್ ಮಾಡೋದಕ್ಕಿಂತ ಅದು ಕ್ಲಿಯರ್ ಮಾಡ್ಕೋಬೋದು. ಅಂಥ ಕಷ್ಟವಾದ ಸಬ್ಜೆಕ್ಟ್ಗಳೇನಲ್ಲ, ಅದು ಕ್ಲಿಯರ್ ಮಾಡ್ಕೋಬೋದು. ಈ ಸೆಮ್ಮಿಂದ 4 ಇರೋದು ಕಂಪ್ಲೀಟ್ ಮಾಡಲೇಬೇಕು. ನಾನು ಓದ್ಸೋದೇ ಟ್ರೈ ಮಾಡಿದೆ ಆ್ಯಕ್ಚುಲಾಗಿ ಕಂಪ್ಲೀಟ್ ಮಾಡೋಕ್ಕೆ. ಬಟ್ ಆದ್ರೂ ಅಂದರೆ ನಾವು ಓದಿರೋದು ಪೂರ್ತಿ ಫುಲ್ ಸಿಲೆಬಸ್ ಓದಬೇಕು. ನಾವು ಓದಿರೋದು ಎಷ್ಟೆಷ್ಟು ತಲೆ ಇರ್ತದೋ. ಆಮೇಲೆ ಎಕ್ಸಾಮ್ ಇನ್ನೊಂದು ದಿವಸ ಕೂತ್ಕೊ ಓದ್ತೀವಿ. ಒಂದೇ ನೈಟಲ್ಲಿ ಪಾಸ್ ಮಾಡೋದು ಸ್ವಲ್ಪ ಕಷ್ಟವೇ. ಪಾಸ್ ಮಾಡ್ಬೋದು, ಇಲ್ಲ ಅಂತಲ್ಲ, ಬಟ್ ಆದರೂ ಕಷ್ಟ. ಅದು ಬಿಟ್ರೆ ನಾನು ಏನು ಅನ್ಕೊಂಡೆ ಅಂದರೆ, ಇಲ್ಲ ಈ ಸೆಮ್ ಆದ್ರೂ 4 ಸಬ್ಜೆಕ್ಟ್ ಇರೋದು, 4 ಸಬ್ಜೆಕ್ಟ್ ಅಷ್ಟೇ ಅಲ್ವಾ, ಪಾಸ್ ಮಾಡಲೇಬೇಕು, ಬಿಡೋಕೆ ಹೋಗ್ಬಾರ್ದು ಅಂತ ಅಂದ್ಬಿಟ್ಟು ಈ ಸೆಮ್ಮಲ್ಲಿ ಹೋಗಿರೋದು 4 ಸಬ್ಜೆಕ್ಟ್ ಹೋಗೈತೆ. ನೆಕ್ಸ್ಟ್ ಸೆಮ್ಮಲ್ಲಿ ಬೇರೆ ಬ್ಯಾಕ್ಲಾಗ್ಸ್ ಯಾವುದೋ ಕಟ್ಟಲ್ಲ. ನಾನು ಸದ್ಯಕ್ಕೆ ಇದನ್ನ ಕ್ಲಿಯರ್ ಮಾಡ್ಕೊಂಡ್ರೆ ಒಂದು ಕಾನ್ಫಿಡೆನ್ಸ್ ಬರ್ತಿದೆ. ನೆಕ್ಸ್ಟಿಂದ ಎಲ್ಲ ಕಟ್ಕೊಂಡು ಪಾಸ್ ಮಾಡ್ಕೋಬೋದು ನನ್ನ ನಂಬಿಕೆ. ಸೊ ಈ ಸೆಮ್ಮಲ್ಲಿ ಕ್ಲಿಯರ್ ಮಾಡಲೇಬೇಕು, ಕ್ಲಿಯರ್ ಮಾಡೇ ಮಾಡ್ತೀನಿ ಅನ್ನೋ ನಂಬಿಕೆ ಮೇಲೆ ಈ ಸೆಮ್ಮು, ಈ ಕಾಲೇಜು, ಈ ವರ್ಷ ಈ ಸೆಮ್ನ ಸ್ಟಾರ್ಟ್ ಮಾಡ್ತೀನಿ ಅಷ್ಟೇ ಗೈಸ್. ಮತ್ತು ಗೈಸ್ ನಮ್ಮ ಊಟ ಇಕ್ಕೋದೇ ಇಲ್ವ ಗೊತ್ತಿಲ್ಲ, ಇಕ್ಕುತ್ತೆ. ಆದರೂ ಇವತ್ತಿನ ವಿಡಿಯೋನ ಇಲ್ಲಿ ಮುಗಿಸ್ತೀನಿ. ನಿಮ್ಮಿಂದ ನಾವು ನಿಮ್ಮ ಪ್ರೀತಿ ಪ್ರೋತ್ಸಾಹ ಯಾವಾಗಲೂ ಹಿಂಗೆ ಲವ್ ಜಾಸ್ತಿ. ಫೇಲ್ ಆಗ್ಬಿಟ್ಟು ನಗ್ತವನಲ್ಲ ಅಂತ ಅನ್ಸ್ಬೋದು ನಿಮಗೆ, ಬಟ್ ಆದ್ರೂ ಅಂದರೆ ನೀವು ನಿಮ್ಮ ರಿಸಲ್ಟ್ಸ್ ನೋಡಿ ಕೆಲವೊಂದು ಟೈಮಲ್ಲಿ ಕಾಮಿಡಿಯಾಗಿ ಹೇಳ್ಕೊಂಡಿರ್ಬೋದು, ನಾನು ಇಷ್ಟು ತೆಗ್ದೆ ಅಷ್ಟು ತೆಗ್ದೆ ಅಂತ. ಹಂಗೆ ನಾನು ಹೇಳ್ಕೊಂಡಿದ್ದು. ಅಮ್ಮ ಊಟ ಇಕ್ಕೊಡಮ್ಮ, ಫೇಲ್ ಆಗೋ ನನ್ನ ಊಟ ಇಕ್ಕಲ್ಲ ಹಿಂಗೆ ಇಕ್ತಿದ್ದಾನೆ, ಇಕ್ಕೊಳಮ್ಮ. ನಿಮ್ಮಪ್ಪ ನಿಜವಾಗ್ಲೂ 7 ನಂಬರ್ ತೆಗೆದಿದ್ದಾನೆ ಅಂತ ಇರೋದು ನೋಡು ನೀನು ಹೋದ್ಮೇಲೆ. ನಿಜವಾಗ್ಲೂ 7 ನಂಬರ್ ತೆಗೆದಿದ್ದಾನೆ. ಇದ್ಯಾಕದು ಊಟ ಇಕ್ಕೊಡು ಅಂತ. ಯಾತಕ್ಲೆ ಇದು ಬೈಕು? ಊಟ ಇಕ್ಕೊಡು ಅಂತ. ಕೊಡ್ತೀನಿ ನಡಿಯಪ್ಪ. ಇನ್ನು ಊಟ ಇತ್ತಂತ ಇನ್ನೇನು ಮಾಡಿ ನಡೀತೀನಿ. ಸಾರಿ ಅಪ್ಪ, ದಯವಿಟ್ಟು ಕ್ಷಮಿಸಿ ಅಪ್ಪ. ಅಪ್ಪ ದಯವಿಟ್ಟು ಸಾರಿ ಕ್ಷಮಿಸಪ್ಪ. ಅಟ್ಲೀಸ್ಟ್ ಓಕೆ ಕಣಪ್ಪ, ಪಾಸ್ ಆಗೋಮದವೆ ಕ್ಷಮಿಸ್ಬಿಡಪ್ಪ ಆಯ್ತಾ. ಇದು ನಮ್ಮ ಹಿಂಗೆಲ್ಲ ತೆಗ್ದಾರ, ವಿಡಿಯೋ ಮಾಡಿದಾರೆ ಹಿಂಗೆ. ಸಾರಿ ಹಿಂಗೆಲ್ಲ ತೆಗಿಬಾರ್ದು. ಆಮೇಲೆ ಶರತ್ನಾಗ ಅದು ಏನೋ ಹೇಳ್ದ್ನಲ್ಲ ಅವನು, ಅದಕ್ಕೆ ಚಕ್ ಹಾಕ್ಬಿಡ್ತೀನಿ ಅಂದಲ್ಲ, ಅದೆಲ್ಲ ಡಿಲೀಟ್ ಮಾಡಪ್ಪ. ಆ ಥರ ಎಲ್ಲ ತೆಗಿಬಾರ್ದು ಕಣಪ್ಪ. ರೌಡಿಗಳು ಫುಟ್ಪಾತ್ನಲ್ಲಿ ಇರೋರು ಹಂಗೆ ಹೇಳೋದು. ಅದು ಸಾರಿ ಅವ್ನಿಗೆ ಗೊತ್ತಾಗಿಲ್ಲ.
ದಯವಿಟ್ಟು ಅದನ್ನು ತೆಗ್ದಾಕಪ್ಪ. ಸರಿಯಪ್ಪ, ಗುಡ್ ನೈಟ್ ಅಪ್ಪ. ಗೈಸ್, ನಮ್ಮಪ್ಪ ನನ್ನ ವಿಡಿಯೋ ಕಮೆಂಟ್ ನೋಡ್ತಿರೋದು ಫೋನಲ್ಲಿ. ಗೈಸ್, ಇವತ್ತು ನಮ್ಮ ಮನೇಲಿ ಚಿಕನ್ ಗೊಜ್ಜು, ಅನ್ನ, ಇದು ಚಿಕನ್ ಸಾರು. ನಿಮ್ಗೆ ಈ ಥರ ಪೀಸ್ ಇಷ್ಟ ಆಗಲ್ಲ, ಮೂಳೆ ಪೀಸ್ ಇದ್ರೆ ಚೆನ್ನಾಗಿರುತ್ತೆ. ನಿಮ್ಗೆ ಯಾವ ಥರ ಪೀಸ್ ಇಷ್ಟ ಕಮೆಂಟ್ ಮಾಡಿಬಿಡಿ.